ಸಿಫೆಲೋಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಪರ್ಸಿಸ್ಟ್ ಥ್ರೂಔಟ್ ದ ಲೈಫ್ ಅಂಡ್ ಪ್ರೆಸೆಂಟ್ ಥ್ರೂಔಟ್ ದ ಬಾಡಿ. ಓಕೆ, ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟಾರ್ಟ್ಸ್ ವಿತ್ ವೆದರ್ ದೇ ಆರ್ ಯೂನಿಸೆಕ್ಷುಯಲ್ ಆರ್ ಬೈಸೆಕ್ಷುಯಲ್. ಈ ಕ್ವಶನ್ ಅನ್ನ ಓದಿದ್ರೆ ಮಾಕ್ ಟೆಸ್ಟ್ ಅಲ್ಲಿ ಅಥವಾ ಪ್ರಿಪೇರ್ ಆಗುವಾಗ DPPಗಳಲ್ಲಿ ಅಥವಾ ಈ ತರದ ಸೆಷನ್ಗಳಲ್ಲಿ ಯು ಕಮ್ ಟು ನೋ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಏವ್ಸ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ ನೀವು, ಎಲ್ಲ ಯೂನಿಕ್ ಕ್ಯಾರೆಕ್ಟರ್ಗಳನ್ನ ಲಿಸ್ಟ್ ಔಟ್ ಮಾಡಿ. ಯು ಹ್ಯಾವ್ ಟು ಗೋ ಥ್ರೂ, ರೈಟ್? ಸೊ ಅದನ್ನ ನೀಟಾಗಿ ಲಿಸ್ಟ್ ಔಟ್ ಮಾಡಬೇಕು ವಿತ್ ಎಕ್ಸಾಂಪಲ್ಸ್. ಹಾಯ್, ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. So, we are discussing about all the chapters of your class 11 and 12 for your KCET under the series Target KCET Super 30. And we are analyzing the whole chapter and extracting 30 important questions. Whole chapter na analyze ಮಾಡಿ ಆ ಚಾಪ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 30 ಕ್ವಶನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಎಲ್ಲ ಚಾಪ್ಟರ್ಸ್ ಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಐ ಹೋಪ್ ಯು ಹಾವ್ ಆಲ್ ಗಾನ್ ಥ್ರೂ those chapters. Today I am here with one more important chapter, so that is called Animal Kingdom. ಈ Animal Kingdom ಚಾಪ್ಟರ್ ನ ಅನಲೈಸ್ ಮಾಡೋಣ, ಮತ್ತೆ ಯಾವ ಇಯರ್ ಅಲ್ಲಿ ಯಾವ ತರ ಕ್ವಶನ್ ಗಳನ್ನ ಕೇಳಿದ್ರು ಅಂಡ್ ಇನ್ ಫ್ಯೂಚರ್ ಸೊ ಈ ಇಯರ್ ಅಲ್ಲಿ ಯಾವ ಕ್ವಶನ್ಸ್ ಗಳನ್ನ ಕೇಳಬಹುದು ಅಂತ ನಾವು ಗೆಸ್ ಮಾಡೋಣ. ಓಕೆನಾ? ಸೊ ಟಾರ್ಗೆಟ್ KCET Super 30 Animal Kingdom. Let's start with the goals. We are going to discuss about the topics and shortcuts. Shortcuts ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಗಳಿದೆ. ಆ ಎಕ್ಸಾಂಪಲ್ಸ್ ಗಳನ್ನೆಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಎಂಟೈರ್ ಚಾಪ್ಟರ್ ಅಲ್ಲಿ ಎಲ್ಲವೂ ಕೂಡ ಎಕ್ಸಾಂಪಲ್ ಮೇಲೇನೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದನ್ನ ಬಿಟ್ರೆ ನೆಕ್ಸ್ಟ್ ರೌಂಡ್ ಬರೋದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಫೈಲಮ್. ನೆಕ್ಸ್ಟ್ ಚಾಪ್ಟರ್ ವೇಟೇಜ್. ಚಾಪ್ಟರ್ ವೇಟೇಜ್ ಗಿನ್ನ ಆ ಟಾಪಿಕ್ ವೇಟೇಜ್ ಅನ್ನ ತಿಳ್ಕೊಳ್ಳೋಣ. ಯಾವ ಟಾಪಿಕ್ ಅನ್ನ ಯಾವ ಇಯರ್ ಅಲ್ಲಿ ಎಷ್ಟು ಸಲ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ MCQs ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ದಟ್ ನಿಯರ್ಲಿ ಅಬೌಟ್ 30 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಸೊ ಆ ಕ್ವಶನ್ ಅನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ಮತ್ತೆ ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ತಿಳ್ಕೊಳ್ಳೋಣ. ಸೊ ಹಿಯರ್ ಇಸ್ ದ ಕ್ಲಾಸಿಫಿಕೇಶನ್. ಎಂಟೈರ್ ಚಾಪ್ಟರ್ ಏನ್ ಇಂಡಿಕೇಟ್ ಮಾಡುತ್ತೆ? ದ ಕ್ಲಾಸಿಫಿಕೇಶನ್ ಆಫ್ ಇನ್ವರ್ಟಿಬ್ರೇಟ್ಸ್ ಅಂಡ್ ವರ್ಟಿಬ್ರೇಟ್ಸ್. ಯು ಕ್ಯಾನ್ ಸೇ ನಾನ್ ಕಾರ್ಡೇಟ್ಸ್ ಅಂಡ್ ಕಾರ್ಡೇಟ್ಸ್. ವೆನ್ ಇಟ್ ಕಮ್ಸ್ ಟು ದಿಸ್ ಕ್ಲಾಸಿಫಿಕೇಶನ್, we have classified all the organisms based on the presence of notochord and absence of notochord. ಇದ್ರೆ ಕಾರ್ಡೇಟ್ಸ್ ಅಂತ, ಇಲ್ದಿದ್ರೆ ನಾನ್ ಕಾರ್ಡೇಟ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಕ್ಲಾಸಿಫೈಡ್ ದ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಫ್ಯೂ ಕ್ರೈಟೀರಿಯಾ. ಯಾವ್ಯಾವ ಕ್ರೈಟೀರಿಯಾವನ್ನ ನಾವು ಯೂಸ್ ಮಾಡಿದ್ದೀವಿ? ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಫಾರ್ ಎಕ್ಸಾಂಪಲ್, ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, cellular level of organization, tissue level of organization, organ system level of organization ಅಂತ ಓದಿರ್ತೀವಿ. ಅದಾದ್ಮೇಲೆ we have also classified organisms into the respective classes and phylum and classes based on the body symmetry. Body symmetry ಅಲ್ಲಿ bilateral symmetry as well as radial symmetry and asymmetrical ಯಾವ್ದಾಗಿರುತ್ತೆ ಅನ್ನೋ ಬೇಸಿಸ್ ಮೇಲೆ. And also based on the body's cavity. Body cavity is also called coelom. ಟ್ರೂ ಆಗಿರುತ್ತಾ ಅಥವಾ ಬಾಡಿ ಕ್ಯಾವಿಟಿ ಆಬ್ಸೆಂಟ್ ಆಗಿರುತ್ತಾ? ಇದ್ರೂ ಅದು ಟ್ರೂ ಆಗಿದೆಯಾ ಇಲ್ಲ ಫಾಲ್ಸ್ ಆಗಿದೆಯಾ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು. ಆ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ನೋಟೋಕಾರ್ಡ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಸರ್ಕ್ಯುಲೇಟರಿ ಸಿಸ್ಟಮ್ ಮೇಲೆ ಓಪನ್ ಟೈಪ್ ಮತ್ತೆ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಬೈ ಯೂಸಿಂಗ್ ಆಲ್ ದೀಸ್ ಕ್ರೈಟೀರಿಯಾ ವಿ ಹ್ಯಾವ್ ಕ್ಲಾಸಿಫೈಡ್ ದಮ್ ಇಂಟು ಡಿಫರೆಂಟ್ ಫೈಲಗಳನ್ನ ಕ್ಲಾಸಿಫೈ ಮಾಡಿದ್ವಿ. ವಾಟ್ ಆರ್ ದೇ? ಯು ಕ್ಯಾನ್ ರಿಮೆಂಬರ್ ದಟ್ ಇನ್ ಅ ಸೀಕ್ವೆನ್ಸ್ ಮ್ಯಾನರ್. ಸೀಕ್ವೆನ್ಸ್ ಆಗಿ ಆರ್ಡರ್ ಆಗಿ ನೆನಪಿಟ್ಕೋಬೇಕು. ಸೊ ದೇ ಆರ್ ಕಾಮನ್ಲಿ ಕಾಲ್ಡ್ ಪೊರಿಫೆರಾ, ಸಿಲಿಂಟ್ರೇಟಾ, ಟಿನೋಫೋರಾ, ಆಸ್ಕೆಲ್ಮಿಂಥಸ್, ಫಸ್ಟ್ ಪ್ಲಾಟಿಯಲ್ಮಿಂಥಸ್, ಸೊ ನಂತರ ಆಸ್ಕೆಲ್ಮಿಂಥಸ್, ಅನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೇಟಾ, ಹೆಮಿಕಾರ್ಡೇಟಾ ಅಂಡ್ ಕಾರ್ಡೇಟಾ. ಕಾರ್ಡೇಟಾದಲ್ಲಿ ಮತ್ತೆ ನಾವು 3 ಸಬ್ ಫೈಲಮ್ಗಳನ್ನ ನೋಡ್ತೀವಿ. ದೋಸ್ ಆರ್ ಕಾಲ್ಡ್ ಯೂರೋಕಾರ್ಡೇಟಾ, ಸಿಫಾಲೋಕಾರ್ಡೇಟಾ, ವರ್ಟಿಬ್ರೇಟಾ. ಮತ್ತೆ ಕ್ಲಾಸಿಫಿಕೇಶನ್ ಆಗುತ್ತೆ, ತಿಳ್ಕೊಳ್ಳೋಣ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಪೊರಿಫೆರಾ ಟು ಕಾರ್ಡೇಟಾ. ಓಕೆ, ಅದಕ್ಕೆಲ್ಲದಕ್ಕೂ ಮೀನಿಂಗ್ ಇದೆ. ಸೊ ಅದು ಅದರ ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡುತ್ತೆ. ಪೊರಿಫೆರಾ, ಸೊ ಪೋರ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್. ಸೊ ದೇ ಹ್ಯಾವ್ ನ್ಯೂಮರಸ್ ಪೋರ್ಸ್ ಆನ್ ದೇರ್ ಬಾಡಿ ಸರ್ಫೇಸ್ ಕಾಲ್ಡ್ ಆಸ್ಟಿಯಾ ಅಂತ ಹೇಳ್ತೀವಿ. ಸೀಲೆಂಟರೇಟಾ, ಯು ವಿಲ್ ಸಿ ದ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ದೇರ್. ಅಲ್ಲಿ ಸೀಲ್, ನಿಡೋಬ್ಲಾಸ್ಟ್, ನಿಡೇರಿಯನ್,
ನಿಮ್ಯಾಟೋಸಿಸ್ಟ್ ನಿಡೋಬ್ಲಾಸ್ಟ್ ಅಂತ ಕ್ಯಾಪ್ಸೂಲ್ಗಳಿರುತ್ತೆ. ನಂತರ ಟೀನೋಫೋರಾ, ಕೂಮ್ ಜೆಲ್ಲಿಸ್ ಅಂತ ಹೇಳ್ತೀವಿ, ಸಿ ವಾಲ್ನಟ್ಸ್ ಅಂತ ಹೇಳಬೇಕು. ಅದರ ಜೊತೆಗೆ ಬಯೋಲ್ಯೂಮಿನೆಸೆನ್ಸ್ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ. ಪ್ಲಾಟೆಲ್ಮಿಂಥಸ್ ಡಾರ್ಸೋವೆಂಟ್ರಲಿ ಫ್ಲಾಟೆಂಡ್ ಅಂಡ್ ದೀಸ್ ಆರ್ ಸರ್ಕ್ಯುಲರ್ ಆನ್ ಸೆಕ್ಷನ್. ಕ್ರಾಸ್ ಸೆಕ್ಷನ್ ತೆಗೆದಾಗ ಸರ್ಕ್ಯುಲರ್ ಬಾಡಿ ಇರುತ್ತೆ, ಅದಕ್ಕೋಸ್ಕರ ರೌಂಡ್ ವರ್ಮ್ಸ್ ಆಸ್ಕಲ್ಮಿಂಥಸ್ ಅಂತ ಹೇಳ್ಬೋದು. ನಂತರ ಅನೆಲಿಡಾ, ನಂಬರ್ ಆಫ್ ಆನ್ಯೂಲ್ಸ್, ಮೆಟಾಮೆರಿಸಮ್, ಮೆಟಾಮೆರಿಕ್ ಸೆಗ್ಮೆಂಟೇಷನ್, ಆರ್ಥ್ರೋಪೋಡಾ, ಜಾಯಿಂಟೆಡ್ ಲೆಗ್ಸ್, ಮೊಲಸ್ಕಾ, ಸ್ಮೂತ್ ಬಾಡಿಡ್ ಆರ್ಗ್ಯಾನಿಸಮ್ಸ್ ವಿತ್ ಮ್ಯಾಂಟಲ್ ಅಂಡ್ ಮ್ಯೂಕಸ್ ಸೆಕ್ರೆಟಿಂಗ್ ಲೇಯರ್. ನಂತರ ಎಕೈನೋಡರ್ಮೇಟಾ, ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್ಸ್, ಬ್ರಿಟಲ್ ಸ್ಟಾರ್, ಸ್ಟಾರ್ ಫಿಶ್ ಯು ಕ್ಯಾನ್ ರಿಮೆಂಬರ್, and hemichordata. So where the notochord is present only in the anterior of the body, hemi of. Nantara chordata ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ದೇ ಆರ್ ಪೊಸೆಸಿಂಗ್ ನೋಟೋಕಾರ್ಡ್ ಇರುತ್ತೆ. ಇದು ಒಂದು ಕ್ಲಾಸಿಫಿಕೇಶನ್ ಆಯ್ತು. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ನೋಡೋಣ. ಫೈಲಮ್ ಕಾರ್ಡೇಟಾದಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ದ ಕ್ಲಾಸಿಫಿಕೇಶನ್. ಎಕ್ಸಾಂಪಲ್ ಏಕ್ರೇನಿಯೇಟಾ, ಸೊ ವೇರ್ ದ ಪ್ರಾಪರ್ ಹೆಡ್ ಇಸ್ ಪ್ರೆಸೆಂಟ್. ಏಕ್ರೇನಿಯೇಟ ಇಲ್ಲ ಅಂತ, ಇಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಕ್ರೇನಿಯೇಟಾ ಇಲ್ಲಿ ಬಂದಾಗ ಸಿಫೆಲೋಕಾರ್ಡೇಟಾ ಮತ್ತೆ ಯೂರೋಕಾರ್ಡೇಟಾ. These two are commonly called protochords. ಇವು ಪ್ರೋಟೋಕಾರ್ಡ್ಸ್ ಗಳಾಗಿರುತ್ತೆ ಅಥವಾ ಪ್ರೋಟೋಕಾರ್ಡೇಟಾ ಅಂತ ಹೇಳ್ತೀವಿ. ಸಿಫೆಲೋಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಪರ್ಸಿಸ್ಟ್ ಥ್ರೂ ಔಟ್ ದ ಲೈಫ್ ಅಂಡ್ ಪ್ರೆಸೆಂಟ್ ಥ್ರೂ ಔಟ್ ದ ಬಾಡಿ. ಓಕೆ, ಈ ಬಂದಾಗ ನೋಟೋಕಾರ್ಡ್ ಏನಿದೆ, ನೋಟೋಕಾರ್ಡ್ ಪ್ರೆಸೆಂಟ್ ಆರ್ ಪರ್ಸಿಸ್ಟ್ ಥ್ರೂ ಔಟ್ ದ ಲೈಫ್. ಓಕೆ, ಸೊ ಅದು ಕೂಡ ನೆನ್ಪಿಟ್ಕೊಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಥ್ರೂ ಔಟ್ ದ ಬಾಡಿ ಅಂಡ್ ದ ಲೈಫ್. ಇಲ್ಲಿ ಯೂರೋಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಟೇಲ್ ರೀಜನ್ ಆಫ್ ದ ಲಾರ್ವಾ. ಟೇಲ್ ರೀಜನ್ ಅಲ್ಲಿ ಲಾರ್ವಾ ಸ್ಟೇಜ್ ಅಲ್ಲಿ ಮಾತ್ರ ಕಂಡು ಬರುತ್ತೆ. ಬಟ್ ವೆನ್ ಡ್ಯೂರಿಂಗ್ ಮೆಟಮಾರ್ಫೋಸಿಸ್, ಒನ್ಸ್ ದೇ ಬಿಕೇಮ್ an adult, they lose their tail, hence they are going to lose the notochord. So notochord ಅನ್ನೋದು is only present in larval tail ಅಲ್ಲಿ ಮಾತ್ರ ಇರುತ್ತೆ. ಇನ್ನು ಕ್ರೇನಿಯೇಟಾ, ಸೊ ಅದರಲ್ಲಿ ವರ್ಟಿಬ್ರೇಟಾ ಬರುತ್ತೆ. ಸೊ ವೇರ್ ವರ್ಟಿಬ್ರೇಟಾ ಅಂತ ಹೇಳಿದಾಗ ಹಿಯರ್ ಇವೆಲ್ಲವೂ ಕೂಡ ಕಾರ್ಡೇಟ್ಸೆ. ಒಂದು ಸ್ಟೇಟ್ಮೆಂಟ್ ಇದೆ ಅಲ್ಲಿ, ಏನದು ಸ್ಟೇಟ್ಮೆಂಟು? ಆಲ್ ವರ್ಟಿಬ್ರೇಟ್ಸ್ ಆರ್ ಕಾರ್ಡೇಟ್ ಬಟ್ ಆಲ್ ಕಾರ್ಡೇಟ್ಸ್ ಆರ್ ನಾಟ್ ವರ್ಟಿಬ್ರೇಟ್ಸ್. ಬಿಕಾಸ್ ಕಾರ್ಡೇಟ್ಸ್ ಅಂತ ಹೇಳಿರೋದು ಸಿಫಾಲೋಕಾರ್ಡೇಟ್ ಆಗ್ಬೋದು, ಯೂರೋಕಾರ್ಡೇಟ್ ಆಗ್ಬೋದು, ವರ್ಟಿಬ್ರೇಟ್ ಆಗ್ಬೋದು. ಬಟ್ ಆಲ್ ವರ್ಟಿಬ್ರೇಟ್ಸ್ ಆರ್ ಕಾರ್ಡೇಟ್ಸ್, ಯಾಕೆಂದ್ರೆ ಇವೆಲ್ಲವೂ ಕೂಡ ಕಾರ್ಡೇಟ್ಸ್ ಅಲ್ಲೇ ಬರೋದು. ಅದು ನೆನ್ಪಿಟ್ಕೊಳ್ಳಿ. ವರ್ಟಿಬ್ರೇಟಾ ವೇರ್ ದ ನೋಟೋಕಾರ್ಡ್ ಇಸ್ ರೀಪ್ಲೇಸ್ಡ್ ಬೈ ದ ವರ್ಟಿಬ್ರಲ್ ಕಾಲಮ್. ಅದರಲ್ಲಿ ಅಗ್ನಾತಾ ಮತ್ತೆ ಜ್ಞಾಥೋಸ್ಟೊಮ್ಯಾಟಾ. ಅಗ್ನಾತಾ ಜಾಲೆಸ್ ಆರ್ಗ್ಯಾನಿಸಮ್, ಯು ಕ್ಯಾನ್ ಸೇ ಲ್ಯಾಕ್ ಜಾ, ಅವುಗಳಿಗೆ ದವಡೆ ಇರೋದಿಲ್ಲ. ಸೈಕ್ಲೋಸ್ಟೊಮ್ಯಾಟಾ, ಯು ಕ್ಯಾನ್ ರಿಮೆಂಬರ್ ಸೈಕ್ಲೋಸ್ಟೊಮ್ಯಾಟಾ. ನೆಕ್ಸ್ಟ್ ಜ್ಞಾಥೋಸ್ಟೊಮ್ಯಾಟಾ, ಇಲ್ಲಿ ಜಾ ಬಿಯರಿಂಗ್ ಆರ್ಗ್ಯಾನಿಸಮ್ಸ್, ದವಡೆಗಳನ್ನ ಹೊಂದಿರುವ ಪ್ರಾಣಿಗಳಾಗಿರುತ್ತೆ. ಸೊ ದೋಸ್ ಆರ್ ಕಾಮನ್ಲಿ ಕಾಲ್ಡ್, ಎರಡು ತರ ಇರುತ್ತೆ, ಪಿಸ್ಸಸ್ ಅಂಡ್ ಟೆಟ್ರಾಪಾಡ್ಸ್. Pisces, these are commonly called fin-bearing organisms. Here you can observe these are called fin-bearing organisms. These are called limb-bearing organisms. ರೆಕ್ಕೆಗಳು, ಈಜು ರೆಕ್ಕೆಗಳನ್ನು ಹೊಂದಿರೋದು, ಕಾಲುಗಳನ್ನು ಹೊಂದಿರೋ ಪ್ರಾಣಿಗಳಾಗಿರುತ್ತೆ. ಪಿಸ್ಸಸ್ ಅಲ್ಲಿ ನಾವು ಕಾಂಡ್ರಿಕ್ಟೈಸ್, ಆಸ್ಟಿಕ್ಟೈಸ್, ಪ್ಲಾಕೋಡರ್ಮಿ ಅಂತೆಲ್ಲ ನೋಡ್ತೀವಿ. ಆದರೆ ಲಿವಿಂಗ್ ಅಲ್ಲಿ ಬಂದಾಗ ಕಾಂಡ್ರಿಕ್ಟೈಸ್ ಅಂಡ್ ಆಸ್ಟಿಕ್ಟೈಸ್, ಕಾರ್ಟಿಲಾಜಿನಸ್ ಫಿಶಸ್ ಅಂಡ್ ಆಲ್ಸೋ ಬೋನಿ ಫಿಶಸ್. In tetrapods you will observe 4 important classes. So 4 classes ಗಳಿದೆ ಈ ಸೂಪರ್ ಕ್ಲಾಸ್ ಅಲ್ಲಿ: ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಅಂಡ್ ಮೆಮೇಲಿಯಾ. ಸೊ ಇದಿಷ್ಟನ್ನು ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀವಿ. ಬಟ್ ವಾಟ್ ಐ ನೀಡ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್, ಏನನ್ನ ನಾನು ತಿಳ್ಕೋಬೇಕು, ಓದಬೇಕು. ಸೊ ಎವ್ರಿ ಟೈಮ್, ಸೊ ವೆನೆವರ್ ವಿ ಆರ್ ಡಿಸ್ಕಸಿಂಗ್ ದಿಸ್ ಚಾಪ್ಟರ್, ವಿ ಹ್ಯಾವ್ ಇನ್ಫಾರ್ಮ್ಡ್ ಯು ಟು ಮೇಕ್ ಎ ಟೇಬಲ್. ಒಂದು ಟೇಬಲ್ ಅನ್ನ ಹಾಕಬೇಕು. ಆ ಟೇಬಲ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ನಂತರ ಫೈಲಮ್, ಆ ಫೈಲಮ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಇರುತ್ತೆ ಅನ್ನೋದನ್ನ ನಾವು ಲಿಸ್ಟ್ ಔಟ್ ಮಾಡಬೇಕು. ಎಕ್ಸಾಂಪಲ್, ವೆನ್ ಇಟ್ ಕಮ್ಸ್ ಟು ದ ಹ್ಯಾಬಿಟ್ಯಾಟ್, ಪೋರಿಫೆರಾ, ಸಿಲೆಂಟ್ರೇಟಾ, ಟೀನೋಫೋರಾ ಎಲ್ಲಿರುತ್ತೆ. ಸೊ ವೆದರ್ ದೇ ಆರ್ ಮರೈನ್ ಇನ್ ನೇಚರ್ ಆರ್ ಫ್ರೆಶ್ ವಾಟರ್ ಆರ್ ಬೋತ್, ಎರಡು ಕಡೆನೂ ಇರುತ್ತಾ. ಲೋಕೋಮೋಷನ್, ಪ್ಯಾರಾಪೋಡಿಯಾ ಇರುತ್ತಾ, ಇಲ್ಲ ಜಾಯಿಂಟೆಡ್ ಅಪೆಂಡೇಜಸ್ ಗಳಿರುತ್ತಾ, ಮಸ್ಕ್ಯುಲಾರ್ ಫೂಟ್ ಇರುತ್ತಾ, ಆಂಬ್ಯುಲಾಕ್ರಲ್ ಸಿಸ್ಟಮ್ ಆ ಟ್ಯೂ ಫೀಟ್ ಇರುತ್ತಾ, ಈ ತರ ಇದನ್ನೆಲ್ಲ ನಾವು ಲಿಸ್ಟ್ ಔಟ್ ಮಾಡಿದ್ರೆ ಯು ಕ್ಯಾನ್ ಸ್ಟಡಿ ದ ಹೋಲ್ ಚಾಪ್ಟರ್ ಇನ್ ಜಸ್ಟ್ 2 pages. ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಯಾವ ಕ್ಯಾರೆಕ್ಟರ್ಗಳನ್ನ ನೆನ್ಪಿಟ್ಕೋಬೇಕು ಈ ಎಂಟೈರ್ ಚಾಪ್ಟರ್ ಅಲ್ಲಿ, ದಾಟ್ಸ್ ಹಿಯರ್. ಯಾವುದನ್ನ ಓದ್ಬೇಕು ನಾವು?
First, we have to remember the habitat and nature of that phylum and the organisms of that particular phylum. Example, porifera. ಈಗ ಪೋರಿಫೆರಾ ಅಂತ ಹೇಳಿದ್ರೆ ಎಲ್ಲಿ ಕಂಡು ಬರುತ್ತೆ? ದೇ ಆರ್ ಯೂಶಲಿ ಮರೈನ್ ಇನ್ ನೇಚರ್. ಯು ಕ್ಯಾನ್ ರಿಮೆಂಬರ್ ದ್ಯಾಟ್. ಸೊ ಜೊತೆಗೆ ಅದು ಫ್ರೀ ಲಿವಿಂಗ್ ಆಗಿರುತ್ತಾ, ಸೆಸೈಲ್ ಆಗಿರುತ್ತಾ? ಸೆಸೈಲ್ ಅಂತ ಹೇಳಿದ್ರೆ ದೇ ಆರ್ ಇಮ್ಮೂವಬಲ್, ನಾನ್ ಮೋಟೈಲ್, ಅಂಡ್ ದೇ ಯೂಸ್ ಟು ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್. ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗಿರುತ್ತೆ, ಆ ಥರ ನೆನ್ಪಿಟ್ಕೊಳ್ಳಿ. ನಂತರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸಾಂಪಲ್, ದ ಬಾಡಿ ನೇಚರ್ ಅಂದ್ರೆ ದ ಸೆಲ್ಯುಲಾರ್ ಲೆವೆಲ್ ಇರುತ್ತಾ, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ನೆಕ್ಸ್ಟ್ ಸಿಮಿಟ್ರಿ, ಬೈಲಾಟ್ರಲ್ ಸಿಮಿಟ್ರಿನ, ರೇಡಿಯಲ್ ಸಿಮಿಟ್ರಿನ, ಅಸಿಮಿಟ್ರಿನ, ಸೀಲೋಮ್. ಸೊ ಟ್ರೂ ಸೀಲೋಮ್ ಇರುತ್ತಾ, ಸಿಲೋಮೇಟ್ಸ್ ಆಗಿರುತ್ತಾ, ಎಸಿಲೋಮೇಟ್ ಆಗಿರುತ್ತಾ, ಸೂಡೋಸಿಲೋಮೇಟ್ ಆಗಿರುತ್ತಾ? ಸೊ ಅದ್ರ ಜೊತೆಗೆ ಬಾಡಿ ಲೇಯರ್ಸ್, ಡಿಪ್ಲೋಬ್ಲಾಸ್ಟಿಕ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್. ಸಿ ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ನೀಡ್ ಟು ರಿಮೆಂಬರ್, ಅಂಡ್ ಅವುಗಳ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡಿರೋದು ಅದನ್ನ. And unique characteristics. So these characteristics are present only in that phylum. ಆ ಫೈಲಮ್ ಅಲ್ಲಿ ಮಾತ್ರ ಇರುತ್ತೆ. ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ಯಾವುದದು? ಬಯೋಲ್ಯೂಮಿನೆಸೆನ್ಸ್. ಇಟ್ಸ್ ಅ ಸ್ಪೆಷಲ್ ಪ್ರಾಪರ್ಟಿ ಆಫ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಟೀನೋಫೋರಾ. ಟೀನೋಫೋರಾ ಅಂದ್ರೆ the property of an animal or ability to produce, emit the light. ಲೈಟ್ ಅನ್ನ ಎಮಿಟ್ ಮಾಡುತ್ತೆ. ಸೊ ಲೈಕ್ವೈಸ್ when it comes to pseudocoelom, pseudocoelom ಅನ್ನೋದು ಕೂಡ ಸ್ಪೆಷಲ್ ಪ್ರಾಪರ್ಟಿ ದಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಆಸ್ಕೆಲ್ಮಿಂಥಸ್. ಆಸ್ಕೆಲ್ಮಿಂಥಸ್ ಎಸಿಲೋಮೆಟ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದಾಗ ದೆನ್ ಯು ಕ್ಯಾನ್ ಗೋ ಫಾರ್ ದ ಪ್ಲಾಟಿಯಲ್ಮಿಂಥಸ್. ಫ್ಲೇಮ್ ಸೆಲ್ಸ್ ಅಂತ ಬಂದಾಗ ಗೋ ಫಾರ್ ದ ಪ್ಲಾಟಿಯಲ್ಮಿಂಥಸ್. ಸೊ ನೆಫ್ರಿಡಿಯಾ ಅಂತ ಬಂದಾಗ, ಸೊ ವೆನ್ ಇಟ್ ಕಮ್ಸ್ ಟು ಮಲಸ್ಕಾ ಮತ್ತೆ ಯಾವುದು ಅನಿಲಿಡಾಗಿ ಹೋಗ್ಬೋದು. ಸೊ ಈ ತರ ಯೂನಿಕ್ ಕ್ಯಾರೆಕ್ಟರ್ಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಹಿಯರ್ ಲೋಕೋಮೋಷನ್, ಲೋಕೋಮೋಟ್ರಿ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ವೆದರ್ ದೇ ಆರ್ ಮೂವಬಲ್ ಆರ್ ಸೆಸೈಲ್. ಆರ್ ಲೋಕೋಮೋಟ್ರಿ ಸ್ಟ್ರಕ್ಚರ್ ಇದ್ರೆ ಅಪೆಂಡೇಜಸ್ ಆಗಿರುತ್ತಾ, ಮಸ್ಕ್ಯುಲರ್ ಫುಟ್ ಇರುತ್ತಾ, ಫೋರ್ ಲಿಮ್ಸ್, ಹೈಂಡ್ ಲಿಮ್ಸ್, ದಟ್ ಯು ನೀಡ್ ಟು ರಿಮೆಂಬರ್. ರೆಸ್ಪಿರೇಟರಿ ಸಿಸ್ಟಮ್, ಸೊ ಅದರಲ್ಲಿ ನಾವು ಕ್ಯೂಟೇನಿಯಸ್ ರೆಸ್ಪಿರೇಷನ್, ಬ್ರಾಂಕಿಯಲ್ ರೆಸ್ಪಿರೇಷನ್ ಮತ್ತೆ ಪಲ್ಮೋನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಕೆಲವು ಆರ್ಗನ್ಸ್ಗಳಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡೋದು, ಗಿಲ್ಸ್ ಮುಖಾಂತರ ಲಂಗ್ಸ್ ಅನ್ನ ಯೂಸ್ ಮಾಡೋದು, ಅಥವಾ ಬಾಡಿ ಸರ್ಫೇಸ್ ಮುಖಾಂತರ ಡಿಫ್ಯೂಷನ್ ಅನ್ನ ಯೂಸ್ ಮಾಡೋದು, ಆ ತರ. ನೆಕ್ಸ್ಟ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ದೇರ್ ಯು ಹ್ಯಾವ್ ಟು ರಿಮೆಂಬರ್, ಅಲ್ಲಿ ಹಾರ್ಟ್ ಇದೆಯಾ ಇಲ್ವಾ, ಅದು ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತಾ ಅಥವಾ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತಾ? ನೆಕ್ಸ್ಟ್ ಅದ್ರ ಜೊತೆಗೆ ಅದು ಪೈಕಿಲೋಥರ್ಮ್ ಆಗಿರುತ್ತಾ, ಹೋಮಿಯೋಥರ್ಮ್ ಆಗಿರುತ್ತಾ, ಅಂದ್ರೆ ಕೋಲ್ಡ್ ಬ್ಲಡೆಡ್ ಆರ್ ವಾರ್ಮ್ ಬ್ಲಡೆಡ್ ಆಗಿರುತ್ತಾ? ಯು ಶುಡ್ ರಿಮೆಂಬರ್. ನರ್ವಸ್ ಸಿಸ್ಟಮ್ ಇರುತ್ತಾ ಇರಲ್ವಾ? ಇದ್ರೆ ಅದು ಯಾವ ತರ ಅಗ್ರಿಗೇಷನ್ ಇಂದ ಆಗಿರುತ್ತೆ? ವೆಂಟ್ರಲ್ ಇರುತ್ತಾ ಇಲ್ಲ ಡಾರ್ಸಲ್ ಇರುತ್ತಾ? ಇನ್ವರ್ಟಿಬ್ರೇಟ್ಸ್ ಗಳಲ್ಲಿ ನಮಗೆ ಗೊತ್ತಿದೆ ವೆಂಟ್ರಲ್ ಆಗಿರುತ್ತೆ. ನಮ್ಮಲ್ಲಾದ್ರೆ ಅದು ಸಿಂಗಲ್ ಹಾಲೋ ಆಗಿ ಎಲ್ಲಿರುತ್ತೆ? ಡಾರ್ಸಲ್ ಅಲ್ಲಿ ಇರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್, ಹೌ ದೇ ಆರ್ ಎಕ್ಸ್ಕ್ರೀಟಿಂಗ್ ದ ವೇಸ್ಟೇಜಸ್ ಅಂಡ್ ವಾಟ್ ಸ್ಟ್ರಕ್ಚರ್ ದೇ ಆರ್ ಯೂಸಿಂಗ್ ಟು ಎಕ್ಸ್ಕ್ರೀಟ್ ದೇಮ್, ಯಾವ ಸ್ಟ್ರಕ್ಚರ್ ನ ಯೂಸ್ ಮಾಡುತ್ತೆ. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ reproductive system starts with whether they are unisexual or bisexual. Means unisexual ಅಂತ ಹೇಳಿದ್ರೆ ಕಾಮನ್ ಆಗಿ ನಾವು ಅದನ್ನ ಡಯೇಷಿಯಸ್ ಅಂತ ಹೇಳ್ತೀವಿ. ಸೊ ಬೈಸೆಕ್ಷುವಲ್ ಅಂತ ಬಂದಾಗ ಯೂಶುವಲ್ ಆಗಿ ಯಾವುದು ಮನೀಷಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವೇರ್ ಜೆನೆಟಲ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಇಂಡಿವಿಜುವಲ್, ದೇ ಆರ್ ಕಾಮನ್ಲಿ ಕಾಲ್ಡ್ ಹರ್ಮಾಫ್ರೊಡೈಟ್ಸ್. ಮನೀಷಿಯಸ್. ಡಯೇಷಿಯಸ್ ಅಂದಾಗ ಸೆಕ್ಸಸ್ ಆರ್ ಸೆಪರೇಟ್ ಅಂತ ಹೇಳ್ಬೋದು. ಸೊ ಈ ತರ ಆರ್ಗ್ಯಾನಿಸಮ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಸೊ ಈ ಎಲ್ಲಾ ಕ್ಯಾರೆಕ್ಟರ್ಗಳ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಕ್ಸಾಂಪಲ್ಸ್. ಎಲ್ಲಾ ಫೈಲಮ್ ಅಲ್ಲೂ ಮಿನಿಮಮ್ ಅಂತ ಹೇಳಿದ್ರು ಕೂಡ 3 to ಮ್ಯಾಕ್ಸ್ ಅಂತ ಹೇಳಿದ್ರೆ 10 ಎಕ್ಸಾಂಪಲ್ಸ್ ಗಳಿದೆ. ಅದನ್ನೇ ಮ್ಯಾಚ್ ಟೈಪ್ ಆಫ್ ಕ್ವಶನ್ಸ್ ಗಳಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಸೊ ಫೋಕಸ್ ಮಾಡಿ. ನಾವು ಯಾವ ಇಯರ್ ಅಲ್ಲಿ ಟಾಪಿಕ್ ವೈಸ್ ವೇಟೇಜ್ ಅನ್ನ ನೋಡೋದಾದ್ರೆ ಯಾವ ಇಯರ್ ಅಲ್ಲಿ ಎಷ್ಟು ಕ್ವಶನ್ ಕೇಳಿದ್ದಾರೆ, ಸೊ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಅನ್ನ ಅಂದ್ರೆ ಎಷ್ಟು ಕ್ವಶನ್ ಅನ್ನ ಕೇಳಬಹುದು? ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಯರ್, ಯು ಕ್ಯಾನ್ ಎಕ್ಸ್ಪೆಕ್ಟ್ 2 to 3 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಇದುವರೆಗೆ ಒಂದು ಕ್ವಶನ್ ಮ್ಯಾಕ್ಸಿಮಮ್ ಕೇಳ್ತಾ ಇದ್ರು. ದಿಸ್ ಇಯರ್ ದೇ ಹ್ಯಾವ್ ರಿಮೂವ್ಡ್ 3 ಚಾಪ್ಟರ್ಸ್ ಫ್ರಮ್ ಕ್ಲಾಸ್ 11, ರೈಟ್? ಸೊ ಹಾಗಾಗಿ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ 1 ಅಥವಾ 2 ಎಕ್ಸ್ಟ್ರಾ ಕ್ವಶನ್ ಗಳನ್ನ ಇದೇ ಚಾಪ್ಟರ್ ಇಂದ ಕೇಳಬಹುದು. ಸೊ ಆಲ್ ದ ಎಕ್ಸಾಂಪಲ್ಸ್, ಆಲ್ ದ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ 2014 ಅಲ್ಲಿ ಆಸ್ಕೆಲ್ಮಿಂಥಸ್, ಎಸ್ಪೆಷಲಿ ಆಸ್ಕೆಲ್ಮಿಂಥಸ್ ಅಂತ ಬಂದಾಗ ಸೂಡೋಸಿಲೋಮೆಟ್ ಬಗ್ಗೆ ಕೇಳಿರ್ತಾರೆ. ಅಫ್ ಕೋರ್ಸ್ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಆಸ್ಕೆಲ್ಮಿಂಥಸ್. ಪ್ಲಾಟಿಯಲ್ಮಿಂಥಸ್ ಬಗ್ಗೆ ಕೇಳಿರ್ತಾರೆ. ರೀಜನರೇಷನ್ ಇನ್ ಪ್ಲೆನೇರಿಯಾ ಆಗಿರಬಹುದು ಅಥವಾ ಎಸಿಲೋಮೇಟ್ ಆರ್ ಯು ಕ್ಯಾನ್ ಸೇ ಫ್ಲೇಮ್ ಸೆಲ್ಸ್, ಈ ತರ ಕ್ವಶನ್ ಗಳನ್ನ ಕೇಳಿರ್ತಾರೆ.
2018 ವರ್ಟಿಬ್ರೇಟ್ಸ್ ಎಕ್ಸಾಂಪಲ್ಸ್ ಗಳನ್ನ ಕೇಳಿದ್ದಾರೆ. ಎಕ್ಸಾಂಪಲ್ ಅಂತ ಬಂದಾಗ ಕ್ಲಾಸಸ್ಗಳು ಎಕ್ಸಾಂಪಲ್, ಆ ಎಕ್ಸಾಂಪಲ್ ಸೈಂಟಿಫಿಕ್ ನೇಮ್ ಗಳನ್ನ ಕೇಳ್ತಾರೆ, ಅವುಗಳ ಕ್ಯಾರೆಕ್ಟರ್ ಗಳನ್ನು ಕೂಡ ಕೇಳಬಹುದು. 2019 ಆಸ್ಕೆಲ್ ಮಿಂತಸ್ ಮತ್ತೆ ರಿಪೀಟ್ ಆಗಿದೆ. ವರ್ಟಿಬ್ರೇಟ್ ಕ್ಲಾಸಿಫಿಕೇಶನ್ ಕೇಳಿದ್ದಾರೆ. ಮೀನ್ಸ್ ಕ್ಲಾಸಿಫಿಕೇಶನ್ ಇನ್ ದ ಸೆನ್ಸ್ they have given a chart and we have to identify which class, which phylum that comes in that particular hierarchy. ಅಂದ್ರೆ ಹೈರಾರ್ಕಿಯಲ್ಲಿ ಯಾವ್ದು ಬರಬೇಕು ಅಂತ ನಾವು ಹೇಳಬೇಕಾಗುತ್ತೆ. ಸೊ 2021 ಏವ್ಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಕೇಳಿದ್ದಾರೆ. ಮೀನ್ಸ್ ಏವ್ಸ್ ಅಂತ ಬಂದಾಗ ಬರ್ಡ್ಸ್ಗಳು, ಅವುಗಳಲ್ಲಿ ವಾಟ್ ಆರ್ ದ ಅಡಾಪ್ಟೇಷನ್ಸ್ ದೇ ಹ್ಯಾವ್ ಮೇಡ್ ಫಾರ್ ದ ಫ್ಲೈಟ್, ಹಾರೋದಕ್ಕೆ ಸಹಾಯ ಮಾಡೋದು ಯಾವುದು? ನಿಮ್ಯಾಟಿಕ್ ಬೋನ್ಸ್ಗಳು, 4 wings are modified into 4 limbs are modified into wings, feathers are present, beaks are modified into teeth, glands are absent on the skin. ಸೊ ಜೊತೆಗೆ ಏರ್ ಸ್ಯಾಕ್ಸ್ ಆರ್ ಪ್ರೆಸೆಂಟ್ ಇನ್ ದ ಲಂಗ್ಸ್. ಈ ತರ ಕ್ಯಾರೆಕ್ಟರ್ ಗಳನ್ನ ನಾವು ಹೇಳಬೇಕಾಗತ್ತೆ. ಸೊ ದಟ್ ಈಸ್ ಆಲ್ ಅಬೌಟ್ ಏವ್ಸ್. 2022 ಆರ್ಥ್ರೋಪಾಡ್ಸ್ ಬಗ್ಗೆ ಕೇಳಿದ್ದಾರೆ. ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್, ಐ ಮೀನ್ ಫಾರ್ ಎಕ್ಸಾಂಪಲ್ ಗಿಲ್ಸ್, ಬುಕ್ ಲಂಗ್ಸ್ ಮತ್ತೆ ಟ್ರೇಕಿಯಾ. ದೀಸ್ ಆರ್ ಆಲ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫೈಲಮ್? ಆರ್ಥ್ರೋಪೋಡ. ಈ ತರ ಕ್ವಶನ್ ಕೇಳಿರ್ತಾರೆ. 2023 ಪ್ಲಾಟಿಹೆಲ್ಮಿಂಥಸ್ ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ ಕೇಳಿದ್ದಾರೆ. ಆಫ್ ಕೋರ್ಸ್ ದಟ್ ಈಸ್ ಅಬೌಟ್ ಫ್ಲೇಮ್ ಸೆಲ್ಸ್. ಅದು ಎಕ್ಸ್ಕ್ರೀಷನ್ ಮತ್ತೆ ಆಸ್ಮೋ ರೆಗ್ಯುಲೇಷನ್ ಅಲ್ಲಿ ಸಹಾಯ ಮಾಡುತ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ. ದೇ ಆರ್ ಆಸ್ಕಿಂಗ್ ಯೂನಿಕ್ ಕ್ಯಾರೆಕ್ಟರ್ಸ್ ಜೊತೆಗೆ ಕೆಲವು ಎಕ್ಸಾಂಪಲ್ಸ್ಗಳು. ಸೊ ಬರ್ದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದು ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಇವಾಗ ತಿಳ್ಕೊಳ್ಳೋಣ. ಟಾಪ್ 30 questions they have asked. The previous year questions are here. We are going to discuss one by one. So what are they? Different types of 2022 KCET ಅಲ್ಲಿ ಕೇಳಿರೋದು different types of respiratory organs like gills, book lungs and trachea are present in. ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ. See, as I said previously, all the character like habitat, nature, general character, unique character, locomotion, respiratory, circulatory, nervous, excretory, reproductive system and examples. ಅದರಲ್ಲಿ ಇವಾಗ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. These are the respiratory structures which are present in arthropoda. ಎಲ್ಲಿರುತ್ತೆ? Arthropoda. Arthropoda is the largest phylum in the animal kingdom. They are present everywhere on the earth because they are having a exoskeleton called chitin. Chitinous plate ಇಂದ ಆಗಿರೋ ಎಕ್ಸೋಸ್ಕೆಲಿಟನ್ ಇರುತ್ತೆ. ಜೊತೆಗೆ ಅವುಗಳಲ್ಲಿ ಟ್ರೇಕಿಯಾ ಅನ್ನೋ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಇರುತ್ತೆ. ದೇ ಆರ್ ಏಬಲ್ ಟು ಸರ್ವೈವ್ ಎನಿವೇರ್ ಆನ್ ದ ಅರ್ತ್, ಹೆನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಕಾಸ್ಮೋಪಾಲಿಟನ್ ಇನ್ ನೇಚರ್. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆರ್ಥ್ರೋಪಾಡ್ಸ್, jointed legged organisms. So they have jointed appendages. ಕೀಲು ಕಾಲುಗಳನ್ನು ಹೊಂದಿರತಕ್ಕಂತ ಪ್ರಾಣಿಗಳಾಗಿರುತ್ತೆ. So second question they have asked in 2020 ನೀಟಲ್ಲಿ. ಸೊ ನೀಟಲ್ಲಿ ಕೇಳಿರೋದು ಇಲ್ಲಿ ಕೇಳ್ತಾರಾ? ಎರಡಕ್ಕೂ ಒಂದೇ ಬುಕ್ NCERT. ಆದರೆ ಲೆವೆಲ್ ಆಫ್ ಕ್ವಶನ್ ಮೇ ವೇರಿ, ಬಟ್ ಎಲ್ಲವೂ ಅಲ್ಲ. ಯು ಕ್ಯಾನ್ ಎಕ್ಸ್ಪೆಕ್ಟ್ 70% ಆಫ್ ದ ಸೇಮ್ ಕ್ವಶನ್ಸ್ ಹಿಯರ್ ಆಸ್ ವೆಲ್. ಯಾಕಂದ್ರೆ ಇದೇ ಬುಕ್, ಬಟ್ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಅಪ್ಲೈಡ್ ಕ್ವಶನ್. ನಾವು ಅದನ್ನ ಫಸ್ಟ್ ಚೆನ್ನಾಗಿ ಓದಿ ಸ್ಪೆಸಿಫಿಕ್ ಆಗಿರೋದನ್ನ ಜನರಲೈಸ್ ಮಾಡಿ ನಂತರ ಆನ್ಸರ್ ಮಾಡ್ಬೇಕು ಅಷ್ಟೇನೆ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಕ್ವಶನ್, ದಟ್ಸ್ ಇಟ್. ಸೊ ಲೆಟ್ಸ್ ಲುಕ್ ಇನ್ ಟು ದಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಫಾರ್ ದ ಫೈಲಮ್ ಕಾರ್ಡೇಟಾ? ಫೈಲಮ್ ಕಾರ್ಡೇಟಾಗೆ ಔಟ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಯಾವುದು ಟ್ರೂ ಅಂತ ನಾವು ಹೇಳಬೇಕು. ಇನ್ ಯೂರೋಕಾರ್ಡೇಟಾ, notochord extends from head to tail and it's present throughout their life. ಖಂಡಿತ ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಇದು ಯೂರೋಕಾರ್ಡೇಟಾ. ಯೂರೋ ಇನ್ ದ ಸೆನ್ಸ್ ಟೇಲ್. ಸೊ ವೇರ್ ದ notochord is present in the tail of larva and they lose the tail during metamorphosis, adult doesn't possess the notochord. This is the wrong one. ಅವ್ರು ಕೇಳಿರೋದು ಫೈಲಮ್ ಕಾರ್ಡೇಟಾ ಟ್ರೂ ಯಾವುದು ಅಂತ ಹೇಳ್ಬಿಟ್ಟು, ಹಾಗಿದ್ರೆ ಇದು ರಾಂಗ್ ಆಗಿದೆ. ನೆಕ್ಸ್ಟ್ ನೋಡೋಣ. ಇನ್ ವರ್ಟಿಬ್ರೇಟ್ಸ್ ಕಾರ್ಡೇಟ್ ಈಸ್ ಪ್ರೆಸೆಂಟ್ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಪೀರಿಯಡ್ ಓನ್ಲಿ. ಎಂಬ್ರಿಯಾನಿಕ್ ಪೀರಿಯಡ್ ಅಲ್ಲಿ ಮಾತ್ರ ಕಾರ್ಡೇಟ್ ಇರುತ್ತೆ. ಲೇಟರ್ ದಟ್ ಈಸ್ ರಿಪ್ಲೇಸ್ಡ್ ಬೈ ದ ವರ್ಟಿಬ್ರಲ್ ಕಾಲಮ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈಸ್ ಡಾರ್ಸಲ್ ಅಂಡ್ ಹಾಲೋ. ಎಲ್ಲಿ? ದೇ ಆರ್ ಆಸ್ಕಿಂಗ್ ಇನ್ ಕಾರ್ಡೇಟ್. ಸೊ ಕಾರ್ಡೇಟ್ ಅಲ್ಲಿ ಯೂಶುವಲ್ ಆಗಿ ಏನಾಗಿರುತ್ತೆ, ಇದು ನರ್ವಸ್ ಸಿಸ್ಟಮ್ ಅನ್ನೋದು ಡಾರ್ಸಲ್ ಹಾಲೋ ಆಗಿರುತ್ತೆ. ಕರೆಕ್ಟ್ ಆಗಿದೆಯಾ? ಎಸ್, ದಟ್ಸ್ ಕರೆಕ್ಟ್. ನಮ್ಮಲ್ಲಿ ಅದು ಡಾರ್ಸಲ್ ಆಗಿರುತ್ತೆ, ಹಾಲೋ ಆಗಿರುತ್ತೆ, ಸಿಂಗಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್. ಕಾರ್ಡೇಟಾ is divided into 3 subphyla: hemichordata, tunicata and cephalochordata. You can observe here
Chordata is divided into 3 subphyla, but not hemichordata. Hemichordata now that comes under the invertebrates, you can say non-chordates. Idu badalu avaru vertebrates kodbekiddu, adre illi hemichordata irodrinda, so this one is the wrong one. Tunicata, Urochordata is perfect, Cephalochordata is perfect, but vertebrata should be added, but now this statement is wrong. So only B and C statements are correct in respect to the phylum Chordata. The right answer is B and C. B and C is the right answer. Option D. So now let's check the next question. Identify the correct statement or statements regarding the class A's. Class A's ಗೆ ರಿಲೇಟೆಡ್ ಆಗಿ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟು ನಾವು ಈ ಕರೆಕ್ಟಾ ಇಲ್ಲ ಇನ್ಕರೆಕ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ಸಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿರೋದು. ವಿ ಹ್ಯಾವ್ ಟು ಗೋ ಥ್ರೂ ದೀಸ್ ಸ್ಟೇಟ್ಮೆಂಟ್ಸ್ ರೈಟ್ ನೌ. 4 limbs are modified into wings and hind limbs are modified for walking and swimming. See, these questions are providing the solid information to you. ಅಂದರೆ ನಮಗೆ ಈ ಕ್ವಶನ್ ಅನ್ನು ಓದಿದ್ರೆ ಮಾಕ್ ಟೆಸ್ಟ್ ಅಲ್ಲಿ ಅಥವಾ ಪ್ರಿಪೇರ್ ಆಗುವಾಗ DPPಗಳಲ್ಲಿ ಅಥವಾ ಈ ತರದ ಸೆಷನ್ಗಳಲ್ಲಿ ಯು ಕಮ್ ಟು ನೋ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಏವ್ಸ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. 4 limbs are modified into wings and hind limbs are modified into according to their habitat for walking and also swimming. ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಹಾರ್ಟ್ ಇಸ್ ಕಂಪ್ಲೀಟ್ಲಿ 4 chambered. ಸೊ ಬರ್ಡ್ಸ್ ಗಳಲ್ಲಿ ಹಾರ್ಟ್ ಕಂಪ್ಲೀಟ್ ಆಗಿ 4 chamber ಆಗಿರುತ್ತೆ. 2 atria, 2 ventricles. They are homeotherms. That means they are warm blooded. ಅವುಗಳು warm blooded ಆಗಿರುತ್ತೆ. So they are able to regulate the constant body temperature. They are oviparous and development is direct. Yes, oviparous in the sense they lay eggs. ಅವು ಮೊಟ್ಟೆಗಳನ್ನ ಇಡುತ್ತೆ. ಜೊತೆಗೆ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಅಂತ ಹೇಳಿದ್ರೆ ನೋ ಲಾರ್ವಲ್ ಸ್ಟೇಜ್. ನೋ ಲಾರ್ವಲ್ ಸ್ಟೇಜ್. ಯಂಗ್ ಒನ್ಸ್ ಆರ್ ಸಿಮಿಲರ್ ಟು ದೇರ್ ಪೇರೆಂಟ್ಸ್. ಸೊ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಅಂಡ್ ಎಕ್ಸ್ಟರ್ನಲ್. ಡೆವಲಪ್ಮೆಂಟ್ ಹೊರಗಡೆ ಆಗುತ್ತೆ, ಔಟ್ಸೈಡ್ ದ ಬಾಡಿ, ಇನ್ಸೈಡ್ ದ ಕ್ಯಾಲ್ಕೇರಿಯಸ್ ಶೆಲ್. ದಟ್ಸ್ ಕಾಲ್ಡ್ ದ ಎಗ್. ಸೊ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದಿಲ್ಲಿ? 1, 2, 3, 4. ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. Hence the option is D is the right one. Okay, so next one, observe the following simplified scheme and choose the correct option that matches with the letter given in the box. 2020 ಅಲ್ಲಿ ಕೇಳಿರೋದು KCET ಅಲ್ಲಿ. Here they have given a simplified chart. So in that they have given P, Q, R, S. We have to identify the phylum as well as the class. ಯಾವುದು? Vertebrata, phylum or division vertebrata. Okay, that's divided into 2. Our bracket ಅಲ್ಲಿ ಕೂಡ ಕೊಟ್ಟಿದ್ದಾರೆ. Lack jaws as well as bear jaws ಅಂತ ಹೇಳಿ. ಅಂದ್ರೆ jaws ಗಳು ಇಲ್ಲದೆ ಇರೋದು ಯಾವುದು? That's commonly called cyclostomata. And bear jaws, sorry, ಅದಕ್ಕೊಂದು ಎಕ್ಸಾಂಪಲ್ ಹೇಳಿದೆ ನಾನು. And that is nothing but agnatha. That's nothing but agnatha. And this is called gnatostomata. Gnatostomata. Stomata. Now, gnatostomata, jaw-bearing organisms have 2 superclasses. So, which are commonly called fin-bearing organisms, limbs-bearing organisms, and they are pisces or pisces, and also known as, the tetrapods. Tetrapods. Tetra means 4, poda means leg. 4 limbs are present. Leg anta helbedi. Limbs anta. 4 limbs and hind limbs. Okay, now look into the option. First one, agnatha, gnatostomata, pisces and tetrapods. Agnatha, and this is not the one. PQRSL tetrapod alaro. So next, agnatha, gnatostomata, pisces and tetrapods is the right answer. Option B. And not this one, not this one. Okay, ನೋಡಿದ್ರೆ ಗೊತ್ತಾಗುತ್ತೆ ಏನನ್ನ ಕ್ಲಿಯರ್ ಆಗಿ P ಮತ್ತೆ QRS ಅನ್ನೋದು ಯಾವುದಿದೆ ಅಂತ ಹೇಳಿ. ಫಸ್ಟ್ ಇಲ್ಲಿ ಏನಿದೆ ಅದನ್ನ ಡಯಾಗ್ರಾಮ್ ಕೊಟ್ರೆ ಡಯಾಗ್ರಾಮ್ ಅಲ್ಲಿ ಲೇಬಲ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ದ ಆಪ್ಷನ್. ದೆನ್ ವಿ ಕ್ಯಾನ್ ಮ್ಯಾಚ್ ದಟ್. ಓಕೆ, ಲೆಟ್ಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ phyla possess body cavity as shown in the diagram below? ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಡಯಾಗ್ರಾಮ್ ಅಲ್ಲಿರೋ ಸೀಲೋಮ್ ಬಾಡಿ ಕ್ಯಾವಿಟಿ ಯಾವ ಫೈಲಮ್ ಅಲ್ಲಿ ಇರುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಇದು ಯಾವ ತರದ ಬಾಡಿ ಕ್ಯಾವಿಟಿ ಅಂತ ನೋಡೋಣ. ಅಂಡ್ ದಿಸ್ ಈಸ್ ಫಾಲ್ಸ್ ಬಾಡಿ ಕ್ಯಾವಿಟಿ, ಕಾಮನ್ಲಿ ಕಾಲ್ಡ್ ಸೂಡೋಸೀಲೋಮ್. ದಿಸ್ ಇಸ್ ಕಾಲ್ಡ್ ಸೂಡೋ
ಸೀಲೋಮ್. ಸೊ ಯಾಕೆ ಸೂಡೋಸಿಲೋಮ್ ಅಂತ ಹೇಳ್ತೀವಿ? ಬಿಕಾಸ್ ಹಿಯರ್ ದ ಬಾಡಿ ಕ್ಯಾವಿಟಿ ಇಸ್ ನಾಟ್ ಟ್ರೂ. ವೈ ಇಟ್ ಇಸ್ ನಾಟ್ ಟ್ರೂ? Because it is not lined by the mesoderm. The body cavity which is lined by the mesoderm is commonly called true coelom, coelom, eucoelom ಅಥವಾ eucoelomate ಅಂತ ಹೇಳ್ತೀವಿ. The body cavity is absent. ಇಲ್ಲ ಅಂದ್ರೆ ಅದು acoelomate. ಇದ್ರೂ ಅಲ್ಲಿ ಲೈನಿಂಗ್ ಆಫ್ ದ mesoderm ಇಲ್ಲ ಅಂದ್ರೆ ಅದು false ಅಥವಾ pseudocoelom ಆಗುತ್ತೆ. Here you can observe the mesoderm is present. ಇದೆ ಆದರೆ it is present in the scattered pouches. ಇದು scattered pouches ನ ರೂಪದಲ್ಲಿ ಇದೆ. pouches ಅಂತ ಹೇಳಿದ್ರೆ ಸೊ ಅಲ್ಲಲ್ಲಿ ಹರಡಿಕೊಂಡಿರೋ ಈ ಪೌಚಸ್ಗಳು ಇನ್ ದ ಸೆನ್ಸ್ ಸರ್ಕ್ಯುಲರ್ ಮ್ಯಾನರ್ ಇರೋ ಸ್ಯಾಕ್ ತರ ಕಂಡು ಬರುತ್ತೆ. ಹಾಗಾಗಿ this is nothing but pseudocoelom. This is the characteristic features of 𝐊𝐀𝐍𝐶𝐂. 𝐊𝐶𝐂𝐍𝐶𝐂. So annelida, porifera, coelenterata, right answer ಅಲ್ಲ, ಆಪ್ಷನ್ ಸಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ ಆಫ್ animals with their level of organization and choose the correct sequence. ಎಲ್ಲ ತರದ ಕ್ವಶನ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ದೆನ್ ಯು ಕಮ್ ಟು ನೋ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂದ್ರೇನು, ಬಾಡಿ ಸೀಲಮ್ ಅಂದ್ರೇನು, ರೆಸ್ಪಿರೇಟರಿ, ಎಕ್ಸ್ಕ್ರೀಟರೀಸ್ ಮತ್ತೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲವೂ ಕೂಡ ವಿತ್ ಎಕ್ಸಾಂಪಲ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡೋಣ. ಕಾಲಮ್ 1 and ಕಾಲಮ್ 2 you can observe here organ level, cellular aggregated level or aggregate level, tissue level, organ system level. So first to cellular level ಇಂದಾನೆ ಶುರು ಮಾಡೋಣ, because out of 9 subphyla, okay, ಅಷ್ಟರಲ್ಲಿ up to 10 you can say 𝐒𝐄𝐈𝐀. ಅಷ್ಟರಲ್ಲಿ you can observe only one phylum where those organisms body is made up of cellular aggregation. That's nothing but porifera. So cellular level porifera ಅಂತ ಹೇಳ್ಬೋದು. ಆದರೆ ಎಕ್ಸಾಂಪಲ್ ಕೇಳಿದರೆ ಸ್ಪಾಂಜಿಲ್ಲಾ, ಸ್ಪಾಂಜಿಲ್ಲಾ, ಯು ಸ್ಪಾಂಜಿಲ್ಲಾ, ಹೈಲೋನೆಮಾ, ಯೂಪ್ಲೆಕ್ಟೆಲ್ಲಾ, ಸೈಕಾನ್, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ಓಕೆ, ಸೊ ಸ್ಪಾಂಜಿಲ್ಲಾ BR ಅಂತ ಆಗುತ್ತೆ. ವಾಟ್ ಇಸ್ ದಟ್? BR. ಸೊ ಯಾವುದಾದ್ರೂ ಒಂದನ್ನ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಉಳಿದಿರೋದು ಆಟೋಮ್ಯಾಟಿಕ್ ಆಗಿ ಮ್ಯಾಚ್ ಆಗುತ್ತೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ. ಸೊ ಏನಿದೆ? BR ಅಂತ ಇದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ BR, ನಾಟ್ BQ. ಸೊ ಯು ಕ್ಯಾನ್ ಎಲಿಮಿನೇಟ್ ದೀಸ್ ಟು ಆಪ್ಷನ್ಸ್ ಕ್ಲಿಯರ್ಲಿ. If you know this option is correct, ಅದು ಮ್ಯಾಚಿಂಗ್ ಕರೆಕ್ಟ್ ಆಗಿದ್ರೆ ನೀವು ಇದನ್ನ ಎಲಿಮಿನೇಟ್ ಮಾಡಬಹುದು. BR. ನೆಕ್ಸ್ಟ್ AS ಅಥವಾ AQ ಚೆಕ್ ಮಾಡೋಣ. ಇವಾಗ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ AS ಒಬೇಲಿಯಾ ಅಂತ ಕೊಟ್ಟಿದ್ದಾರೆ. ಒಬೇಲಿಯಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸೀಲೆಂಟ್ರೇಟಾ. ಇದು ಸೀಲೆಂಟ್ರೇಟಾಗೆ ಬರುತ್ತೆ. ಸೀಲೆಂಟ್ರೇಟಾ ಮತ್ತೆ ಟೀನೋಫೋರಾದಲ್ಲಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ನೋಡ್ತೀವಿ, ನಾಟ್ ದ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಏನ್ಸ್ ದ ಆನ್ಸರ್ ಇಸ್ ನಾಟ್ AS. That should be AQ. Check ಮಾಡೋಣ. AQ Fasciola hepatica. Liver fluke is the example organ level that comes under platyhelminthes. ಇದು platyhelminthes ಅಲ್ಲಿ ಬರುತ್ತೆ. ಹಾಗಾಗಿ you can write AQ is the right answer. So you can eliminate this now. So just looking at the second option itself, ಸೆಕೆಂಡ್ ಆನ್ಸರ್ನ ಮ್ಯಾಚ್ ಮಾಡಿದ್ರೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಎಲ್ಲವೂ ಕೂಡ ಮ್ಯಾಚ್ ಆಗುತ್ತೆ. ಇನ್ನು CS ಇದೆಯಾ ಚೆಕ್ ಮಾಡೋಣ. ಯಾವುದು CS ಅಂತ ಹೇಳಿದ್ರೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಸಿಲೆಂಟ್ರೇಟಾ ಪರ್ಫೆಕ್ಟ್. ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್ ಫೆರೇಟಿಮಾ ಅಂತ ಹೇಳಿದ್ರೆ ಅನೆಲಿಡಲ್ಲಿ ಬರೋದು ದಟ್ಸ್ ನಥಿಂಗ್ ಬಟ್ ಅರ್ಥ್ವಮ್. ಆರ್ಗನ್ ಸಿಸ್ಟಮ್ ಇರುತ್ತೆ DP. ಹೆನ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ D. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್. ಇವಾಗ 2 ಕಾಲಮ್ಗಳನ್ನ ಕೊಟ್ಟಿದ್ದಾರೆ, ನಾವು ಅದನ್ನ ಪರ್ಫೆಕ್ಟ್ ಮ್ಯಾಚ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಮ್ಯಾಚ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಲುಕ್ ಇನ್ ಟು ದ ಕಾಲಮ್ 1. 6 to 15 pairs of gill slits ಎಲ್ಲಿರುತ್ತೆ? ಹೆಟೆರೋಸರ್ಕಲ್ ಕಾರ್ಡಲ್ ಫಿನ್ಸ್ ವೇರ್ ಇಟ್ ಇಸ್ ಪ್ರೆಸೆಂಟ್. ಏರ್ ಬ್ಲಾಡರ್ ಎಲ್ಲಿರುತ್ತೆ? ಮತ್ತೆ ಪಾಯ್ಸನಸ್ ಸ್ಟಿಂಜ್ ಎಲ್ಲಿ ಬರುತ್ತೆ ಅಂತ ನಾವು ಹೇಳಬೇಕು. ಓಕೆ, ಸೊ ಯಾವುದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರುತ್ತೆ ಅದನ್ನ ಐಡೆಂಟಿಫೈ ಮಾಡಿ. ಎಕ್ಸಾಂಪಲ್ ಪಾಯ್ಸನಸ್ ಸ್ಟಿಂಜ್ ಅನ್ನೋದು we know that is in trigon. 2 ಎಕ್ಸಾಂಪಲ್ಗಳನ್ನ ಈ ಎಕ್ಸ್ಪ್ಲನೇಷನ್ ಪ್ಯಾರಾಗ್ರಾಫ್ ಅಲ್ಲೇ ಕೊಟ್ಟಿದ್ದಾರೆ. ಒಂದು ಟ್ರೈಗಾನ್ ಮತ್ತೆ ಟಾರ್ಪೆಡೋ. ಟ್ರೈಗಾನ್ ಅನ್ನೋದು ಪಾಯ್ಸನಸ್ ಆಗಿರುತ್ತೆ, ಟಾರ್ಪೆಡೋ ಅನ್ನೋದು ಎಲೆಕ್ಟ್ರಿಕ್ ರೇ ಫಿಶ್ ಆಗಿರುತ್ತೆ. ಓಕೆ, ಸೊ ಯು ಕ್ಯಾನ್ ಸೆಲೆಕ್ಟ್ ಪಾಯ್ಸನಸ್ ಸ್ಟಿಂಜ್ ಬಂದು ಟ್ರೈಗಾನ್. ನೆಕ್ಸ್ಟ್ ಇಲ್ಲೇನಾಯ್ತು ಇವಾಗ DP ಅಂತ ಬಂತು. ಸೊ ದಟ್ ಮೀನ್ಸ್ ಐ ಕ್ಯಾನ್ ಎಲಿಮಿನೇಟ್ ದೀಸ್ 2 ಆಪ್ಷನ್ಸ್. DQ ಅಲ್ಲ, DQ ಅಲ್ಲ. ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ನೀವು ಇದನ್ನು ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ. ಸೊ ಆಪ್ಷನ್ A ಮತ್ತೆ C ಅಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು.
ಸೊ ಇವೆರಡರಲ್ಲಿ ಯಾವ್ದು ಯೂನಿಕ್ ಇದೆ ನೋಡೋಣ, ಅದನ್ನ ಸೆಲೆಕ್ಟ್ ಮಾಡೋಣ. ಎ ಕ್ಯೂ ಮತ್ತೆ ಎ ಎಸ್ ಚೆಕ್ ಮಾಡೋಣ. ಸೊ ಓಕೆ, ಎ ಕ್ಯೂ ಮತ್ತೆ ಎ ಎಸ್ 6 to 15 pairs ಆಫ್ ಗಿಲ್ ಸ್ಲಿಟ್ಸ್. ಎ ಎಸ್ ಅಂತೂ ಆಗಕ್ಕೆ ಚಾನ್ಸ್ ಇಲ್ಲ, ಎ ಕ್ಯೂ ಆಗುತ್ತೆ, ಸೈಕ್ಲೋಸ್ಟೋಮ್ಸ್ ಗಳಲ್ಲಿ ಕಂಡು ಬರುತ್ತೆ. 6 to 15 pairs ಆಫ್ ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್ ಇನ್ ಸೈಕ್ಲೋಸ್ಟೋಮ್ಸ್. ನಂತರ ಅದು ಎ ಕ್ಯೂ ಆದ್ಮೇಲೆ ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಬಿ ಆರ್ ಇದೆಯಾ ಚೆಕ್ ಮಾಡೋಣ. ಬಿ ಆರ್ ಮೀನ್ಸ್ ಕಾಂಟ್ರಿಕ್ಟೈಸ್ ಅಲ್ಲಿ ಹೆಟಿರೋಸರ್ಕಲ್ ಕಾರ್ಡಲ್ ಕಂಡು ಬರುತ್ತೆ, ಐ ಮೀನ್ ಕಾರ್ಡಲ್ ಫಿನ್ಸ್. ಬಾಲದಲ್ಲಿ ಅದು ಕ್ಲಿಯರ್ ಆಗಿ ಮಿರರ್ ಟೈಪ್ ಅಲ್ಲಿ ಇರೋದಿಲ್ಲ, ಹೆಟಿರೋಸರ್ಕಲ್. ಇನ್ನೊಂದು ಹೋಮೋಸರ್ಕಲ್ ದಟ್ ಕ್ಯಾನ್ ಬಿ ಸೀನ್ ಇನ್ ದ ಕೇಸ್ ಆಫ್ ಆಸ್ಟಿಕ್ ಥೈಸ್. ಸೊ ಅದು ಕೂಡ ಕರೆಕ್ಟ್ ಆಗಿದೆ. ಎಸ್ ಡಿ ಐ ಮೀನ್ ಸಾರಿ ಸಿ ಎಸ್ ಎಲ್ಲಿದೆ? ಏರ್ ಬ್ಲಾಡರ್, that is the characteristic features of ostick thighs responsible for the buoyancy. Buoyancy ಅಂತ ಹೇಳಿದ್ರೆ ability of an organisms to float in the water. ನೀರಿನಲ್ಲಿ ತೇಲುತ್ತೆ, ಅವುಗಳು ಕಾನ್ಸ್ಟೆಂಟ್ ಆಗಿ ಸ್ವಿಮ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ chondric thighs needs to swim constantly, continuously to avoid the sinking because they do not possess air bladder. ಇದು ostick thighs ಅಲ್ಲಿರೋ ಒಂದು ಕ್ಯಾರೆಕ್ಟರ್. hence the right answer is option A. Okay, so you can go for this. So it is completely about chondric thighs and ostick thighs. ಎರಡಕ್ಕೂ ಡಿಫರೆನ್ಸ್ ಗಳು ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ ಅನಿಮಲ್ಸ್ ವಿತ್ ಬೈಲಾಟ್ರಲ್ ಸಿಮಿಟ್ರಿ ಇನ್ ಯಂಗ್ ಸ್ಟೇಜ್. ಬೈಲಾಟ್ರಲ್ ಸಿಮಿಟ್ರಿ ಯಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಅಂಡ್ ರೇಡಿಯಲ್ ಸಿಮಿಟ್ರಿ, ಪೆಂಟಾಮಿರಸ್ ಸಿಮಿಟ್ರಿ ವಿ ಕ್ಯಾನ್ ಸೇ, ಇನ್ ಅಡಲ್ಟ್ ಸ್ಟೇಜ್ ಬಿಲಾಂಗ್ ಟು ದ ಫೈಲಮ್. ಇದು ಯಾವ ಫೈಲಮ್ ಅಲ್ಲಿ ನೋಡ್ತೀವಿ? ಯಂಗ್ ಒನ್ಸ್ ಆರ್ ಬೈಲಾಟ್ರಲ್ ಸಿಮಿಟ್ರಿಕಲ್ and adult ones are usually radial, especially pentamerous radial, pentaradial. ಯಾವ್ದಿರ್ಬೋದು? Annelida? Nope. Mollusca? No. Nidaria? No. And the right answer is echinodermata. You can observe that in echinodermata. ಸೊ ಅಂದ್ರೆ ಸ್ಪೈನಿ ಬಾಡಿಡ್ ಆರ್ಗಾನಿಸಮ್ಸ್ ಗಳಲ್ಲಿ ಈ ತರದ ಕ್ಯಾರೆಕ್ಟರ್ ನ ನೋಡಬಹುದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಔಟ್ ಆಫ್ ದೀಸ್ ತ್ರೀ only one is the correct one. Out of these four, only one statement is the correct one. We have to identify that. Enide? All animals are viviparous. Sorry, all mammals are viviparous. No, because Ornithorhynchus is present. Platypus and Echidna, they are oviparous. Exceptions are there, hence it is not the correct statement. All cyclostomes do not possess jaws and paired fins. Yalla cyclostomes galalli ಏನು ಜಾಸ್ಗಳಿರೋದಿಲ್ಲ ಮತ್ತೆ ಪೇರ್ಡ್ ಫಿನ್ಸ್ ಇರೋದಿಲ್ಲ. ಓಕೆ, ಸೊ ಇಟ್ ಸೀಮ್ಸ್ ಕರೆಕ್ಟ್, ಲೆಟ್ ಇಟ್ ಬಿ. ನೆಕ್ಸ್ಟ್, ಆಲ್ ರೆಪ್ಟೈಲ್ಸ್ ಹ್ಯಾವ್ ಎ 3-chambered ಹಾರ್ಟ್. ನಾಟ್ ಆಲ್ ರೆಪ್ಟೈಲ್ಸ್, ಯಾಕೆಂದ್ರೆ ಎಕ್ಸೆಪ್ಷನ್ ಇದೆ, ಕ್ರೊಕೊಡೈಲ್. ಇನ್ನು ಉಳಿದಿರೋದ್ರೆಲ್ಲ ಇನ್ಕಂಪ್ಲೀಟ್ 4-chambered ವೆಂಟ್ರಿಕಲ್ ಅಬ್ಸರ್ವ್ ಮಾಡಬಹುದು, ಬಟ್ ಕ್ರೊಕೊಡೈಲ್ ಅಲ್ಲಿ 4-chambered ಹಾರ್ಟ್ ಇರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್. ಆಲ್ ಫಿಶಸ್ ಹ್ಯಾವ್ ಗಿಲ್ಸ್ ಕವರ್ಡ್ ಬೈ ಆನ್ ಆಪರ್ಕ್ಯುಲಮ್. ನೋ. ಓಕೆ, ಯಾಕೆ ಅಂತ ಹೇಳಿದ್ರೆ ಈಗ ಒಪೆರ್ಕ್ಯುಲಮ್ ದಟ್ ಇಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆಸ್ಟಿಕ್ ಥೈಸ್. ಸೊ ಇದು ಗಿಲ್ ಕವರ್ ಅಂತ ಹೇಳೋಣ. ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಗಿಲ್ ಕವರ್. ಪ್ರೆಸೆಂಟ್ ಇನ್ ಎಲ್ಲಿರುತ್ತೆ? ದಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಆಸ್ಟಿಕ್ ಥೈಸ್. ಅದು ಆಸ್ಟಿಕ್ ಥೈಸ್ ಅಥವಾ ಬೋನಿ ಫಿಶಸ್ ಗಳಲ್ಲಿ ಕಂಡು ಬರುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ಆಲ್ ಸೈಕ್ಲೋಸ್ಟೋಮ್ಸ್ ವಿಚ್ ಆರ್ ಕಾಮನ್ಲಿ ಕಾಲ್ಡ್, ಎಲ್ಲಿ ಬರುತ್ತೆ ಅದು? ಅಜ್ಞಾತ. ಅವುಗಳಲ್ಲಿ ಜಾಸ್ ಇರೋದಿಲ್ಲ, ಜೊತೆಗೆ ಪೇರ್ಡ್ ಫಿನ್ಸ್ ಇರೋದಿಲ್ಲ. ದ ರೈಟ್ ಆನ್ಸರ್ ಆಪ್ಷನ್ ಬಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ನಾಟ್ ಶೇರ್ಡ್ ಬೈ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್? ಸಿ, ಔಟ್ ಆಫ್ ದೀಸ್ ಫೋರ್, 3 characters are shared in between birds and mammals, but not the one. What is that? First one is viviparity, warm-blooded nature, ossified endoskeleton, breathing using lungs. Okay, let's start with D. Breathing using lungs. Yes, both birds and mammals, they completely adapted to live on land. They are able to take up the free oxygen present in the atmosphere. So hence they use to respire through the lungs. Lungs ಮುಖಾಂತರನೇ ರೆಸ್ಪೈರ್ ಮಾಡುತ್ತೆ, ಫ್ರೀ ಆಕ್ಸಿಜನ್ ಅನ್ನೇ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದು ಏನಾಗಿದೆ? ಕರೆಕ್ಟ್ ಆಗಿದೆ. ಆದ್ರೆ ರೈಟ್ ಆನ್ಸರ್ ಅಲ್ಲ. ಸೊ ದೆನ್ ಐ ಆಮ್ ನಾಟ್ ಗೋಯಿಂಗ್ ಟು ಪುಟ್ ಅ ರೈಟ್ ಮಾರ್ಕ್ ನಾವ್. ಸೊ ನೆಕ್ಸ್ಟ್ ನೋಡೋಣ, ಅವ್ರು ಕೇಳಿರೋದು ಯಾವುದು? ನಾಟ್ ಶೇರ್ಡ್ ಅಂತ ಹೇಳಿ. ಹಾಗಾಗಿ ಇದು ಶೇರ್ ಇದೆ, ರಾಂಗ್ ಒನ್. ಸೊ ಆಸಿಫೈಡ್ ಎಂಡೋಸ್ಕೆಲಿಟನ್, ಸಿ, ದಿಸ್ ಇಸ್ ಆಲ್ಸೋ ಶೇರ್ಡ್ ಕ್ಯಾರೆಕ್ಟರ್.
ಆಸಿಫೈಡ್ ಅಂತ ಹೇಳಿದ್ರೆ ಬೋನಿ ಎಂಡೋಸ್ಕೆಲಿಟನ್ ಅಂತ ಹೇಳಿ, ಬೋನಿ ಎಂಡೋಸ್ಕೆಲಿಟನ್. ಸೊ ದಟ್ಸ್ ಪ್ರೆಸೆಂಟ್ ಇನ್ ಬೋತ್ ಬರ್ಡ್ಸ್ ಆಸ್ ವೆಲ್ ಆಸ್ ಮ್ಯಾಮಲ್ಸ್. ಬರ್ಡ್ಸ್ ಅಲ್ಲಿ ಬೋನ್ಸ್ ಇರುತ್ತೆ, ಆದ್ರೆ ಅದು ಹಾಲೋ ಆಗಿರುತ್ತೆ. ಹಾಲೋ ಟ್ಯೂಬುಲರ್ ಫಿಲ್ಡ್ ವಿತ್ ಏರ್ and those are commonly called pneumatic. ಅವುಗಳಿಗೆ pneumatic bones ಅಂತ ಹೇಳ್ತೀವಿ, because to reduce the body weight helps in flight, ಹಾರೋದಕ್ಕೆ ಸಹಾಯ ಮಾಡುತ್ತೆ. Warm blooded, this is also shared character. Warm blooded in the sense, homeotherms or endotherms. Homeotherms are endotherms. They are able to regulate the constant body temperature. Hence, these are all the shared character. Hence, these are not the correct answer. And viviparity is the right answer because it is not a shared character. Viviparity is a characteristic features of few mammals. Not all the mammals. Exception ಇದೆ ಅಂತ ಹೇಳಿದೆ. ಆದರೆ ಎಲ್ಲಾ ಬರ್ಡ್ಸ್ ಗಳು ಕೂಡ birds are ಏನಾಗಿರುತ್ತೆ? oviparous. Okay, oviparous. So the right answer for this question is option A. It is not a shared character, viviparity. Which of the following features is not present in the phylum Arthropoda? Phylum Arthropoda dalli yava character illa anta kelidare. Again, it is giving a solid information about Arthropoda. We have to identify which is not present in Arthropoda. Parapodia, jointed appendages, chitinous exoskeleton, metameric segmentation. Yavdirodilla. See, metameric segmentation is present. Body is divided into many segments, both externally and internally. Chitinous exoskeleton is present. Then jointed appendages are present, hence the name is called Arthropoda. And parapodia, it is not present in Arthropoda, hence it is the right answer. ಯಾಕೆಂದ್ರೆ ಪ್ಯಾರಾಪೋಡಿಯಾ, these are present in annelids. annelids ಅಲ್ಲಿ ಎಸ್ಪೆಷಲಿ ನೀರೀಸ್ ಅಲ್ಲಿ ಕಂಡು ಬರುತ್ತೆ. ನೀರೀಸ್, ಸ್ಯಾಂಡ್ ವರ್ಮ್, ಮರಳು ಹುಳು ಅಂತ ಹೇಳ್ತೀವಲ್ಲ, ಅದರಲ್ಲಿ ಕಂಡು ಬರುತ್ತೆ ಪ್ಯಾರಾಪೋಡಿಯಾ. ಸೊ ಆಪ್ಷನ್ ಎ. ನೆಕ್ಸ್ಟ್, ಮೆಟಾಜೆನೆಸಿಸ್ refers to, we know the meaning of metagenesis, alternation of generation that can be seen in Cnidarians or Coelenterata. ಅದನ್ನ Coelenterata ಫೈಲಮ್ ಅಲ್ಲಿ ಅಥವಾ Cnidarians ಅಲ್ಲಿ ನೋಡಬಹುದು. ಓಕೆ, Cnidarians ಅಲ್ಲಿ. So in that cases you will see two different forms of body like medusae. First one is medusae and second one is the polyp. Polyp is the sessile cylindrical ಆಗಿರುತ್ತೆ. ಸೆಸೈಲ್ ಅಂತ ಹೇಳಿದ್ರೆ ಮೂವಬಲ್ cylindrical ಬಾಡಿಯನ್ನು ಹೊಂದಿರುತ್ತೆ. These are free swimming as well as ಏನಾಗಿರುತ್ತೆ, ಅಂಬ್ರೆಲ್ಲಾ ಶೇಪ್ ಅಲ್ಲಿ ಇರುತ್ತೆ. So polyp reproduces medusae asexually. Likewise, medusae reproduce polyp sexually. So this is commonly called alternation of generation, hence it is commonly known as metagenesis. So the right answer is option D, alternation of generation between asexual and sexual phase of an organism. So option D ಗೊತ್ತಾಯ್ತಲ್ಲ ಯಾಕೆ ಅಂತ. Occurrence of an drastic change in form during post embryonic development. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಆ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಆದ್ರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎರಡು ತರ ಥಿಂಕ್ ಮಾಡಬೇಕು. ಒಂದು, ಎಕ್ಸಾಕ್ಟ್ ಆನ್ಸರ್ ನನಗೆ ಗೊತ್ತಿದೆಯಾ ಅಥವಾ ಆ ಒಂದು ಸ್ಟೇಟ್ಮೆಂಟ್ ಆ ಕ್ವಶನ್ ಅಲ್ಲಿ ಆಪ್ಷನ್ ಅಲ್ಲಿ ಇದೆಯಾ. ಇನ್ನೊಂದು, ಆ ಆಪ್ಷನ್ ಅಲ್ಲಿ ಇದ್ರೆ ಆ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಬೇರೆ ಆಪ್ಷನ್ಗಳನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ನಿಮ್ಗೆ ಆಂಬಿಗ್ಯೂಟಿ ಇರುತ್ತೋ, ಅಂದ್ರೆ ಎರಡು ಕ್ವಶನ್ಸ್ಗಳು ಅಥವಾ ಆಪ್ಷನ್ಗಳು ಕರೆಕ್ಟ್ ಆಗಿದೆ ಅನ್ನಿಸ್ತಾ ಇದೆಯೋ, ಆ ಟೈಮಲ್ಲಿ ಎಲ್ಲಾ ಕ್ವಶನ್ಸ್ಗಳನ್ನ ಓದ್ಬೇಕಾಗುತ್ತೆ. ಕನ್ಫ್ಯೂಷನ್ ಇದ್ದಾಗ, ಕರೆಕ್ಟ್ ಆಗಿ ಓದಿಲ್ಲ ಅಂದಾಗ. ಸೊ ಹಾಗಾಗಿ ಯು ಬೆಟರ್ ಟು ಪಿಕ್ ಅಪ್ ದಿಸ್ ಒನ್. ಸೊ ಹೆನ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. Next, planaria possesses high capacity of. Planaria possess high capacity of. This comes under, platyhelminthes. Platyhelminthes. Okay, that means where their body is dorso-ventrally flattened, hence they are commonly called flatworms. So, ಅದರಲ್ಲಿ ಯಾವ ಒಂದು capacity ಜಾಸ್ತಿ ಇರುತ್ತೆ? So, metamorphosis, regeneration is the right answer for this question. Alternation of generation, bioluminescence. As we said, metamorphosis can be seen in most of the organisms where the larval stage is present. Where the larva
becomes an adult through the series of changes. Next, alternation of generation. So that is the phase in between the asexual and sexual. ಅದನ್ನ ಮೆಟಾಜೆನೆಸಿಸ್ ಅಂತ ಹೇಳ್ದು. ಬಯೋಲ್ಯೂಮಿನೆಸಸ್ can be seen in the case of Ctenophora, comb jellies, sea walnuts ಅಲ್ಲಿ ನೋಡಬಹುದು. ಹಾಗಿದ್ರೆ ರೀಜನರೇಷನ್ ಹೈ ಕೆಪಾಸಿಟಿ ಎಲ್ಲಿರುತ್ತೆ? ಪ್ಲಾನೇರಿಯಾದಲ್ಲಿ. ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್ಸ್. Lower the level of organism, higher the power of regeneration. Higher the level of organism, lower the power of regeneration. Organism higher level ಆಗಿದ್ರೆ regeneration power ಕಡಿಮೆ ಇರುತ್ತೆ. ಆರ್ಗ್ಯಾನಿಸಮ್ ಲೋ ಲೆವೆಲ್ ಅಲ್ಲಿ ಇದ್ರೆ, ಅಂದ್ರೆ ಲೋ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಇದ್ರೆ ಅವುಗಳ ರೀಜನರೇಷನ್ ಜಾಸ್ತಿ ಇರುತ್ತೆ, ಪವರ್ ಜಾಸ್ತಿ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, which one of the following pairs of animals are similar to each other, okay, and pertaining to the feature stated against them? ಯಾವುದು ಕ್ಲಿಯರ್ ಆಗಿದೆ ಐಡೆಂಟಿಫೈ ಮಾಡಬೇಕು, ನಾವು ಮ್ಯಾಚ್ ಮಾಡಬೇಕಾಗಿದೆ. ಸೊ ಅಬ್ಸರ್ವ್ ದೆಮ್. ಫಸ್ಟ್ ಎಕ್ಸಾಂಪಲ್ಸ್ ಗಳಿದೆ. Pteropus and Ornithorhynchus, viviparity. Okay, Ornithorhynchus, it is not viviparity. Garden lizard and crocodile, three-chambered, not crocodile. Ascaris and Ancylostoma, metameric segmentation, of course not, because metameric segmentation can be seen after Annelida, arthropoda, like that. Seahorse and flying fish. So cold-blooded or poikilothums, it is the right one. See, these two are fishes. Especially ostrich thighs. ಇವೆರಡೂ ಕೂಡ ಆಸ್ಟಿಕ್ ಥೈಸ್ ಗಳಾಗಿದೆ, ಹೌದಾ? ಬೋನಿ ಫಿಶಸ್. ಎಕ್ಸೋಸೀಟಸ್ ಅಂತ ಹೇಳಿದ್ರೆ ಫ್ಲೈಯಿಂಗ್ ಫಿಶಸ್, ಅಥವಾ ಸಿಆರ್ಸ್ ಅಂತ ಹೇಳಿದ್ರೆ ಹಿಪ್ಪೋಕ್ಯಾಂಪಸ್ ಅಂಡ್ ಎಕ್ಸೋಸೀಟಸ್ ಆರ್ ದ cold-blooded organisms. Remember, all the fishes, reptiles, amphibians are cold-blooded. Birds and mammals are warm-blooded or homeotherms. Okay, so next question, what will you look for to identify the sex of the following? See, to identify whether an organism is a male or female. So if we are able to observe the physical characters, then it is commonly called sexual dimorphism. Just by looking at the physical morphological characters, if you are able to identify whether it's a male or female, that is nothing but sexual dimorphism. Okay, now female Ascaris, sharply curved posterior end, that is the male one, not the female one. Male frog, a copulatory pad on the first digit of hind limb, not hind limb, that's the forelimb. Female cockroach, anal circe. Anal circe is present in both sexes. ಇದು ಎರಡರಲ್ಲೂ ಕೂಡ ಕಂಡು ಬರುತ್ತೆ, ಮೇಲ್ ಮತ್ತೆ ಫಿಮೇಲ್ ಕಾಕ್ರೋಚ್ ಅಲ್ಲಿ, ನಾಟ್ ಓನ್ಲಿ ಇನ್ ಫಿಮೇಲ್ ಕಾಕ್ರೋಚ್. ವಿ ಆರ್ ನಾಟ್ ಯೂಸಿಂಗ್ ದೀಸ್ ಫಾರ್ ದ ಐಡೆಂಟಿಫಿಕೇಶನ್ ಫಾರ್ ಮೇಲ್ ಆರ್ ಫಿಮೇಲ್, ಆದ್ರೂ ಕೂಡ ಮ್ಯಾಚ್ ಆಗಿಲ್ಲ ಅದು. ಓಕೆ, ನೆಕ್ಸ್ಟ್ ಮೇಲ್ ಶಾರ್ಕ್ಗೆ ಬಂದಾಗ, ಶಾರ್ಕ್ ಅಂತ ಬಂತು, ದಟ್ ಮೀನ್ಸ್ ಕಾಂಟ್ರಿಕ್ ಥೈಸ್ ಗಳಲ್ಲಿ ಬಂದಾಗ ಕ್ಲಾಸ್ಪರ್ಸ್, ಬಾನ್ ಅಂಡ್ ಪೆಲ್ವಿಕ್ ಫಿನ್ಸ್. ಅಂದ್ರೆ ಕ್ಲಾಸ್ಪರ್ಸ್ ಅಲ್ಲಿ ನಾವು ಮೇಲಲ್ಲಿ ಕ್ಲಾಸ್ಪರ್ಸ್ ಗಳನ್ನ ನೋಡಬಹುದು. ಸೊ ದಟ್ ಈಸ್ ಇಂಡಿಕೇಟಿಂಗ್ ದಟ್ಸ್ ಅ ಮೇಲ್, ಆರ್ ಇಲ್ಲ ಅಂತ ಹೇಳಿದ್ರೆ ಫಿಮೇಲ್ ಅಂತ ಗೊತ್ತಾಗತ್ತೆ. ಸೊ ಬೇರೆದಕ್ಕೆ ನೀವು ಕ್ಲಿಯರ್ ಆಗಿ ಆನ್ಸರ್ ಬೇಕಂದ್ರೆ ಏನಲ್ ಸಿರ್ಸಿ ಅಲ್ಲ, ಬಟ್ ಅಲ್ಲೇನಾದ್ರೂ ಕೂಡ ಏನಲ್ ಸ್ಟೈಲ್ ಅಂತ ಕೊಟ್ಟಿದ್ದು ಮೇಲ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಏನಲ್ ಸ್ಟೈಲ್ ದಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಮೇಲ್ ಅಂತ. ಇನ್ನು ಮೇಲ್ ಫ್ರಾಗ್ ಅಲ್ಲಿ ಅದು 4 ಲಿಂಬ್ ಆಗ್ಬೇಕಿತ್ತು, 4 ಲಿಂಬ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಇದು ಮೇಲ್ ಆಗ್ಬೇಕಿತ್ತು, not the female one. Hence the right answer is option D. Next, which one of the following pairs of animals comprises jawless fishes? ಯಾವುದು jawless fishes ಅನ್ನ ಕಂಪ್ರೈಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಮೆಕರಲ್ ಅಂಡ್ ರೋಹು. ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾವುದು ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ ನಮಗೆ ಅದು. ನೆಕ್ಸ್ಟ್, ಲ್ಯಾಂಪ್ರೆ ಅಂಡ್ ಹ್ಯಾಗ್ ಫಿಶ್, ಗಪ್ಪೆಸ್ ಅಂಡ್ ಹ್ಯಾಗ್ ಫಿಶ್, lampreys and eels. So the right answer is option B, lamprey and hagfishes. So ಇವೆರಡನ್ನು ಕೂಡ ನಾವು jawless fishes ಗಳಿಗೆ cyclostomata, cyclostomes or stomata ಗೆ ಎಕ್ಸಾಂಪಲ್ ತಗೋಬಹುದು. Right answer option B. Next, Ascaris is characterized by, see, ಈ ಎಲ್ಲಾ ಕ್ವಶನ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಐ ನೀಡ್ ಟು ಗೋ ಥ್ರೂ
the what unique characteristics as well as the examples. So ಇವಾಗ ಏನು ಮಾಡ್ತೀರಾ ನೀವು ಎಲ್ಲ ಯೂನಿಕ್ ಕ್ಯಾರೆಕ್ಟರ್ಗಳನ್ನ ಲಿಸ್ಟ್ ಔಟ್ ಮಾಡಿ. ಯು ಹ್ಯಾವ್ ಟು ಗೋ ಥ್ರೂ ರೈಟ್. ಸೊ ಅದನ್ನ ನೀಟಾಗಿ ಲಿಸ್ಟ್ ಔಟ್ ಮಾಡಬೇಕು ವಿತ್ ಎಕ್ಸಾಂಪಲ್ಸ್ ಅನ್ನ ಲಿಸ್ಟ್ ಔಟ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಲಾಸ್ಟ್ 3 ಕ್ವಶನ್ಸ್ ಅನ್ನ ಅಥವಾ 2 ಕ್ವಶನ್ಸ್ ಅನ್ನ ನಿಮ್ಗೆ ಕೊಡ್ತೀನಿ ಅಂಡ್ ಟ್ರೈ ಟು ಕಮೆಂಟ್. ಅದನ್ನ ಕಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ರೈಟ್ ಆನ್ಸರ್ ಯಾವುದು ಅಂತ ಹೇಳ್ಬಿಟ್ಟು. ಆಸ್ಕ್ಯಾರಿಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ, ಆಸ್ಕ್ಯಾರಿಸ್ ಯಾವ್ದ್ರಿಂದ ಕ್ಯಾರೆಕ್ಟರೈಸ್ಡ್ ಆಗಿರುತ್ತೆ ಅಂತ. ಪ್ರೆಸೆನ್ಸ್ ಆಫ್ ಟ್ರೂಸಿಲೋಮ್. ಆಸ್ಕ್ಯಾರಿಸ್ ಅನ್ನೋದು ಯಾವ ಫೈಲಮ್ ಅಲ್ಲಿ ಬರುತ್ತೆ? ಆಸ್ಕೆಲ್ಮಿಂಥಸ್ಗೆ ಬರುತ್ತೆ, ಆಸ್ಗೆಲ್ಮಿಂಥಸ್. and these are commonly called round worms. Okay, so ಅದರಲ್ಲಿ ಟ್ರೂಸಿಲೋಮ್ ಏನಿದೆ ಪ್ರೆಸೆಂಟ್ ಆಫ್ ಅಂತ ಕೊಟ್ಟಿರೋದು, ಪ್ರೆಸೆನ್ಸ್ ಆಫ್ ಅಂತ, ಹಾಗಾಗಿ ಟ್ರೂಸಿಲೋಮ್ ಇರೋದಿಲ್ಲ. ಪ್ರೆಸೆನ್ಸ್ ಆಫ್ ಟ್ರೂಸಿಲೋಮ್ ಇರೋದಿಲ್ಲ. absence of trusilome but presence of metamerism, no. Presence of neither trusilome nor metamerism. Metamerism agli andre where the body is repeatedly divided externally and internally. So adike ನಾವು compartments anta heltivi. Number of fragments can be seen both external and internal. That is nothing but metamerism, metameric segmentation. That is not present in Aschelminthus. And also trusilome is not present. So because they possess pseudocoelom, ಇವುಗಳಲ್ಲಿ ನಾವು pseudocoelom ಅನ್ನ ನೋಡಬಹುದು. ಸೊ ಹಾಗಿದ್ರೆ ರೈಟ್ ಆನ್ಸರ್ neither coelom nor metamerism. What is common between parrot, platypus and kangaroo? Parrot, platypus, kangaroo. ಇವು ಮೂರು ಮಧ್ಯದಲ್ಲಿ ಕಾಮನ್ ಯಾವುದು ಅಂತ ಕೇಳಿದ್ದಾರೆ. ವಾಟ್ ಈಸ್ ಕಾಮನ್ ಇನ್ ಬಿಟ್ವೀನ್ ದೆಮ್? ಟೂತ್ಲೆಸ್ ಜಾಸ್, ಹಲ್ಲುಗಳೇ ಇಲ್ಲ ಜಾಗಳಲ್ಲಿ. ನೆಕ್ಸ್ಟ್ ಯಾಕೆಂದ್ರೆ ಕ್ಯಾಂಗರು ಪ್ಲಾಟಿಪಸ್ ಇರಲ್ವ ಅವುಗಳಿಗೆ. ನೆಕ್ಸ್ಟ್ ಫಂಕ್ಷನಲ್ ಪೋಸ್ಟ್ ಏನಲ್ ಟೈಲ್, ಫಂಕ್ಷನಲ್ ಪೋಸ್ಟ್ ಏನಲ್ ಟೈಲ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಂಕ್ಷನಲ್ ಏನಲ್ ಟೈಲ್ ಆಗಿದೆ ಅಲ್ವಾ, ಯಾವುದು? ಓವಿ ಪ್ಯಾರಿಟಿ ಆಗುತ್ತಾ? ಓವಿ ಪ್ಯಾರಿಟಿ ಎಲ್ಲಿದೆ ನೋಡಿ, ಪ್ಲಾಟಿಯಲ್ಮಿಂಥಸ್. ಓಕೆ, ಕ್ಯಾಂಗರು ಇಸ್ ದ ವಿವಿಪ್ಯಾರಸ್ ಒನ್. So it is not the one, most common alla idu. Homeothermy, you can observe. Homeothermy. What is that? Homeothermy in the sense I can write. So these are the organisms which are able to regulate the body temperature. Warm-blooded organisms. So these are nothing but homeothermy. So the right answer is homeothermy because all the vertebrates doesn't possess the functional anal tail. ಎಲ್ಲದರಲ್ಲೂ ಕೂಡ functional anal tail ಇರೋದಿಲ್ಲ. ಹಾಗಾಗಿ homeothermy is the right answer. That's the common character is shared in between all these three organisms. So next question, which one of the following characters is not typical of the class Mammalia? ಯಾವ ಕ್ಯಾರೆಕ್ಟರ್ ಟಿಪಿಕಲ್ ಮ್ಯಾಮೇಲಿಯಾ ಕ್ಲಾಸಿಫಿಕೇಶನ್ ಅಥವಾ ಯೂನಿಕ್ ಕ್ಯಾರೆಕ್ಟರ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ್ದಿರ್ಬೋದು? ಥೀಕೋಡಾಂಟ್ ಡೆಂಟೇಷನ್. ಥೀಕೋಡಾಂಟ್ ಅಂತ ಹೇಳಿದ್ರೆ ವೇರ್ ದ ಜಾಸ್ ಆರ್ ಎಂಬೆಡೆಡ್ ಇನ್, ಟೀತ್ ಆರ್ ಎಂಬೆಡೆಡ್ ಇನ್ ದ ಜಾಸ್, ಥೀಕೋಡಾಂಟ್. ಡೈಫಿಯೋಡಾಂಟ್ ಇನ್ನೊಂದು ನಾವು ಕಾಮನ್ ಆಗಿ ನೋಡಿರ್ತೀವಿ, ಯು ಕ್ಯಾನ್ ರಿಮೆಂಬರ್ ದಟ್. ಹೆಟೆರೋಡಾಂಟ್, ಥೀಕೋಡಾಂಟ್, ಡೈಫಿಯೋಡಾಂಟ್ ಅಂತೆಲ್ಲ ಹೇಳ್ಬಿಟ್ಟು. ಆಲ್ವಿಯೋಲಾರ್ ಲಂಗ್, 10 pair of cranial nerves, 7 cervical vertebrae. But what we need to identify here, we have to identify the not a typical class, character of the class Mammalia. Typical character alla. See, this is the typical character, hence it is not the right answer. Alveolar lungs are present because we are respiring through the lungs only, alveolar lungs. So that is a typical character. 10 pair of cranial nerves. This is not a typical character of mammals, hence it is the right answer. We have 7 cervical vertebrae, hence it is a typical character. Adre ಅವ್ರು ಕೇಳಿರೋದು ನಾಟ್ ಅಂತ ಹೇಳ್ಬಿಟ್ಟು 10 pairs of cranial nerves ಅಲ್ಲ, 12 pairs of cranial nerves and 31 pairs of spinal nerves. Spinal nerves ಗಳು ನೆನ್ಪಿಟ್ಕೊಳ್ಳಿ ಅದನ್ನ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, which one of the following is a matching pair of animal and a certain phenomenon it exhibits? ಅದ್ರ ಫಿನಾಮಿನಾ ಮತ್ತೆ ಆನಿಮಲ್ ಯಾವ್ದು ಎಕ್ಸಿಬಿಟ್ ಮಾಡತ್ತೆ ಅಂತ ಕೇಳಿದ್ದಾರೆ, ಮ್ಯಾಚ್. ಸೊ ಅವ್ರು ಕೇಳಿರೋದು ಇವಾಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮ್ಯಾಚ್ ಅಂತ ಹೇಳಿ.
Ferretima, sexual dimorphism. Are we able to identify the male and female earthworm? So because earthworms are hermaphrodites. So this is not the right answer. So Musca, complete metamorphosis, you can observe that. Complete metamorphosis anta ಹೇಳಿದ್ರೆ where the larva becomes an adult through the series of changes. ನೋಡೋಣ. Chameleon, mimicry, tinea, polymorphism. So what is the right answer for this question? So the right answer is nothing but Musca. So Musca domestica. Musca domestica ಏನ್ ಮಾಡುತ್ತೆ? Complete metamorphosis ಅನ್ನು ಶೋ ಮಾಡುತ್ತೆ. Chameleon shows camouflage. ಅದು ಕ್ಯಾಮೋಫ್ಲೇಜ್ ಅನ್ನ ಶೋ ಮಾಡುತ್ತೆ, ಆದರೆ ನಾಟ್ ದ ಮಿಮಿಕ್ರಿ. ಮಿಮಿಕ್ರಿ ಇನ್ ದ ಸೆನ್ಸ್ ದಟ್ ಈಸ್ ಎಸ್ಕೇಪಿಂಗ್ ಫ್ರಮ್ ಎ ಪ್ರಿಡೇಟರ್, ಹೈಡಿಂಗ್. ಸೊ ಅಂದ್ರೆ ಹೈಡ್ ಆಗೋ ತರ ಅದು ಅದನ್ನ ಶೋ ಮಾಡೋದಿಲ್ಲ. ಹೆನ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ದ ಕೆನಾಲ್ ಸಿಸ್ಟಮ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್. ಕೆನಾಲ್ ಸಿಸ್ಟಮ್ ಅನ್ನೋದು ಯಾವ ಆರ್ಗ್ಯಾನಿಸಮ್ ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿರುತ್ತೆ? ರಿಮೆಂಬರ್ ಫ್ಯೂ ಸಿಸ್ಟಮ್. ಎಕ್ಸಾಂಪಲ್, ಕೆನಾಲ್ ಸಿಸ್ಟಮ್ ಇನ್ system in sponges. Sponges are porifera. Likewise, the gastrovascular system can be seen in coelenterata. Okay, rata. And when it comes to the water vascular system or ambulacral system can be seen in echinodermata. See, idana ambulacral system anta kuda heltivi. So the right answer for this question is the canal system can be seen in sponges or poriferans. Poriferans ಗಳಲ್ಲಿ ನೋಡಬಹುದು. Next, the nephridia in earthworms are analogous to ಅಂತ ಕೇಳಿದ್ದಾರೆ. ಅನಲಾಗಸ್ ಅಂತ ಹೇಳಿದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಹೋಮೋಲಾಗಸ್ ಅಂತ ಹೇಳಿದ್ರೆ ಸೊ ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್. ಅನಲಾಗಸ್ ಅಂತ ಹೇಳಿದ್ರೆ ಸೊ ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್ ದೋ ದೇ ಆರ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಓಕೆ, ಅವುಗಳ ಆರಿಜಿನೇಟ್ ಬೇರೆ ಆಗಿದ್ರು ಫಂಕ್ಷನ್ಸ್ ಒಂದೇ ಆಗಿರುತ್ತೆ ಅಂತ ಅರ್ಥ. ನಿಮ್ಯಾಟೋ ಬ್ಲಾಸ್ ಇನ್ ಹೈಡ್ರಾ ಬಿಕಾಸ್ ದಿಸ್ ಇಸ್ ಎ ಪಾಯ್ಸನಸ್ ಸ್ಟಿಂಜ್, ಬಟ್ ನೆಫ್ರಿಡಿಯಾ ದಟ್ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್, ಅದು ಎಕ್ಸ್ಕ್ರೀಷನ್ ಅಲ್ಲಿ ಸಹಾಯ ಮಾಡುತ್ತೆ. ಸೊ ಈಗ ನಾವು ಎಕ್ಸ್ಕ್ರೀಟರಿ ಆರ್ಗನ್ ಅನ್ನೇ ಐಡೆಂಟಿಫೈ ಮಾಡಬೇಕು. ಫ್ಲೇಮ್ ಸೆಲ್ಸ್ ಆಫ್ ಪ್ಲನೇರಿಯಾ ಕರೆಕ್ಟ್ ಆಗಿದೆಯಾ? ಫ್ಲೇಮ್ ಸೆಲ್ಸ್ ಆಫ್ ಪ್ಲನೇರಿಯಾ ಅಂದ್ರೆ ಪ್ಲಾಟಿಯಲ್ ಮಿಂತಸ್ಗಳಲ್ಲಿ ಫ್ಲೇಮ್ ಸೆಲ್ಸ್ಗಳು ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಕ್ರೀಷನ್ ಅಂಡ್ ಆಸ್ಮೋರೆಗ್ಯುಲೇಷನ್. ಎಕ್ಸ್ಕ್ರೀಷನ್ ಅಂಡ್ regulation. So the right answer option B. So gills of prawn. Gills respire ಮಾಡೋದಕ್ಕೆ ಸಹಾಯ ಮಾಡುತ್ತೆ, not in the excretion. Trachea insects also, in insects also responsible for respiration, not for the excretion. Option B is the right one. Which of the following cells are found in porifera only? ಪೋರಿಫೆರಾದಲ್ಲಿ ಮಾತ್ರ ಕಂಡು ಬರೋ ಸೆಲ್ಸ್ಗಳು ಯಾವುದು ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? ಸೊ ಕನ್ಸಿಡರಿಂಗ್ ದಿಸ್ ಇಸ್ ದ ಪೋರಿಫೆರನ್ಸ್ ಬಾಡಿ, ಈ ತರ ಪೋರಿಫೆರಾ ಬಾಡಿ ಇದ್ರೆ ಯು ಕ್ಯಾನ್ ಅಬ್ಸರ್ವ್ ದ ಲಾರ್ಜ್ ಓಪನಿಂಗ್ ಕಾಮನ್ಲಿ ಕಾಲ್ಡ್. ಈ ಓಪನಿಂಗ್ಗೆ ಏನಂತ ಹೇಳ್ಬೋದು? ಆಸ್ಕುಲಮ್. ಯು ಕ್ಯಾನ್ ಸೇ ಆಸ್ಕುಲಮ್. And here there is a canal system and that space is commonly called spongocoele. And this spongocoele is lined by so number of flagellated choanocytes commonly called collar cells. Idikke collar cells anta kuda helbodu. What are they? They are called collar cells or choanocytes, responsible for capturing and also digestion. Help ಮಾಡುತ್ತೆ. So ನಂತರ over their body you will see number of ostia ಕಂಡು ಬರುತ್ತೆ. ಸೊ ನೆಕ್ಸ್ಟ್ ವಾಟರ್ ಆಸ್ಟಿಯಾ ಮುಖಾಂತರ ಸ್ಪಾಂಜೋಸೀಲ್ಗೆ, ಸ್ಪಾಂಜೋಸೀಲ್ ಇಂದ ನೆಕ್ಸ್ಟ್ ಆಸ್ಕುಲಮ್ ಮುಖಾಂತರ ಹೊರಗಡೆಗೆ ಹೋಗುತ್ತೆ. ಸೊ ದೇ ಗೆಟ್ ಅಟ್ಯಾಚಸ್ ಟು ದ ಸಬ್ಸ್ಟ್ರೇಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ವಾಟ್ ಆರ್ ದೋಸ್ ಸೆಲ್ಸ್ ದೇ ಆರ್ ಆಸ್ಕಿಂಗ್ ನೌ? ದೇ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಪೋರಿಫೆರಾ. ದೇ ಆರ್ ಕಾಲ್ಡ್ choanocytes, ಆಲ್ಸೋ ನೋನ್ ಆಸ್ ಏನಂತ ಹೇಳ್ಬೋದು? ಕಾಲರ್ ಸೆಲ್ಸ್ ಅಂತ ಹೇಳಿ. ನಿಡೋಬ್ಲಾಸ್ಟ್ಸ್ ದೇ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಸೀಲೆಂಟರೇಟಾ. ಇದು ಸೀಲೆಂಟರೇಟಾದಲ್ಲಿ ನೋಡಬಹುದು. ಓಕೆ, ಸೀಲೆಂಟರೇಟಾ
Cnidarians, cnidoblast. Sensory cells, gland cells, they are present in many organisms. Like to receive the stimuli, gland cells to secrete something, enzymes or hormones like that. The radial symmetry is observed in. ರೇಡಿಯಲ್ ಸಿಮಿಟ್ರಿಯನ್ನ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ, ಯಾವ ಫೈಲಮ್ ಅಲ್ಲಿ ಅಂತ ಕೇಳಿದ್ದಾರೆ. ಎಸ್, ಸಿ ರೇಡಿಯಲ್ ಸಿಮಿಟ್ರಿ ಅಂತ ಹೇಳಿದ್ರೆ, if a body of an organism cut into two equal halves at any plane passing through the center, considering this is the hydra, so that comes under ಯಾವುದ್ರಲ್ಲಿ ಬರುತ್ತೆ, coelenterata. ಸೊ ಇದನ್ನ ಹೈಡ್ರಾ ಅಂತ ಕನ್ಸಿಡರ್ ಮಾಡಿ, if we cut this body into two equal halves, ನಾವು ಅದನ್ನ ಎರಡು ಈಕ್ವಲ್ ಹಾಲ್ಸ್ ಗಳಾಗಿ ಕಟ್ ಮಾಡಿದ್ರೆ ಈ ತರ ಪಾಸಿಂಗ್ ಥ್ರೂ ದ ಸೆಂಟರ್. ಓಕೆ, ಇಫ್ ಯು ಕಟ್ ಲೈಕ್ ದಿಸ್, ಸೊ ಏನಾಗುತ್ತೆ, ಯು ಆರ್ ಗೆಟಿಂಗ್ ಟೂ ಈಕ್ವಲ್ ಹಾಲ್ಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಅಟ್ ಎನಿ ಪ್ಲೇನ್. ಯಾವ ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರು ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ರೇಡಿಯಲ್ ಸಿಮಿಟ್ರಿ. ಅದು ಯಾವ ಫೈಲಮ್ ಅಲ್ಲಿ ನೋಡ್ತೀರಾ? ಪ್ಲಾಟಿಯಲ್ ಮಿಂಥಸ್, ನೋ. ನೆಕ್ಸ್ಟ್ ಸಿಲೆಂಟ್ರೇಟ್ಸ್, ಎಸ್. ಸಿಲೆಂಟ್ರೇಟ್ ಅಂತ ಹೇಳಿದ್ರೆ ಎರಡು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಹೈಡ್ರಾ ಮತ್ತೆ ಅರೇಲಿಯಾ. ಒರೇಲಿಯಾ ಇನ್ ದ ಸೆನ್ಸ್ ಜೆಲ್ಲಿ ಫಿಶಸ್. ಓಕೆ, ಆಸ್ಕೆಲ್ಮಿಂಥಸ್, ನೋಪ್. Annelida, nope. And the right answer is Echinodermata and Coelenterata, 2 and 5. So not this one, not this one, not this one, and this one is the right answer, 2 and 5. So right answer, option D. Corals have a skeleton composed of. Corals ಗಳಲ್ಲಿ ಯಾವ ತರದ skeleton ಇರುತ್ತೆ, and it is composed of what? ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಕ್ವಶನ್ ಇದೆ. So you can observe here, ನಮಗೆ ಕಾರಲ್ಸ್ ಅಂತ ಹೇಳಿದ್ರೇನು, ಇಟ್ ಇಸ್ ಆಲ್ಸೋ ನಥಿಂಗ್ ಬಟ್, ಈಗ ಬ್ರೈನ್ ಕೋರಲ್ಸ್ ಅಂತ ಕೇಳಿರ್ತೀರಾ, ದಟ್ಸ್ ನಥಿಂಗ್ ಬಟ್ ಬ್ರೈನ್ ಕೋರಲ್ಸ್, ಅಂಡ್ ದಟ್ಸ್ ಆಲ್ಸೋ ನಥಿಂಗ್ ಬಟ್ ಮಿಯಾಂಡ್ರಿನಾ ಆರ್ ಮಿಯಾಂಡ್ರೈನಾ. ಸೊ ಯು ಕ್ಯಾನ್ ಅಬ್ಸರ್ವ್ ದೇರ್ ಬಾಡಿ ಇಸ್ ವೆರಿ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹ್ಯಾವ್ ಯು ಹರ್ಡ್ ಅಬೌಟ್ ದ ವರ್ಡ್ ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ? ಆಸ್ಟ್ರೇಲಿಯಾದ ಹವಳದ ದಿಣ್ಣೆಗಳು ಅಂತ ಹೇಳ್ತಾರೆ. ಅಲ್ಲಿ ಜೆಮ್ಸ್ಗಳನ್ನ ನೀವು ನೋಡಬಹುದು, ಜೆಮ್ಸ್. So pearl is different, gems are different. Gems are produced from coelenterata. Coelenterataಗಳಿಂದ ಪ್ರೊಡ್ಯೂಸ್ ಆಗುತ್ತೆ ಅದು. ಓಕೆ, and their body is strong. That's because of the presence of calcium carbonate. Calcium carbonate is the right answer, not the phosphate, not the chlorine or chloride, not the silicate. So right answer is option A, calcium carbonate, present in the coral's skeletal system. Next, let me check how many questions are there, because I need to give few questions to you. The excretory system of the phylum Chordata includes, see, excretory system of phylum Chordata includes, ಯಾವ್ದಿರುತ್ತೆ? ಅವ್ರು ಕೇಳಿದ್ರು phylum Chordata, not nephridia, not flame cells or Malpighian tubules, and the right answer is kidneys. Whether it is mesonephric or metanephric, so they possess kidney. Next, a jawless fish which lays eggs in fresh water and whose ammocytes larvae after metamorphosis return to the ocean is after spawning, or you can say for spawning, they need to migrate from marine to fresh water. ಏನಾಗುತ್ತೆ ಅದು? marine to fresh water ಗೆ ಹೋಗುತ್ತೆ. ನಂತರ ಫ್ರೆಶ್ ವಾಟರ್ ಇಂದ ಆಫ್ಟರ್ ಮೆಟಮಾರ್ಫೋಸಿಸ್ they return after metamorphosis ಅಂದ್ರೆ ರೂಪ ಪರಿವರ್ತನೆ, in the sense you can say where the larva becomes an adult through the series of changes. So now for what reason they are traveling? For spawning, to release the egg, release ಮಾಡೋದಕ್ಕೆ ಎಗ್ ಅನ್ನ ಅವುಗಳು ಫ್ರೆಶ್ ವಾಟರ್ಗೆ ಹೋಗುತ್ತೆ. ನಂತರ ಅದು ಮೆಟಮಾರ್ಫೋಸಿಸ್ ಆದ್ಮೇಲೆ ಮತ್ತೆ ಮರೈನ್ಗೆ ಬರುತ್ತೆ. ಸೊ ಇದನ್ನ ನಾವೆಲ್ಲಿ ನೋಡ್ತೀವಿ ಅಂತ ಕೇಳಿದರೆ, ದಟ್ ಈಸ್ ನಥಿಂಗ್ ಬಟ್ petromyzin. So option B. Next, an important characteristic that hemichordates share with chordate is. hemichordate ಮತ್ತೆ chordate. ಈಗ hemichordate ನಾವು ನಾನ್ chordate ಅಲ್ಲಿ ಇಟ್ಟಿದ್ದೀವಿ, chordates ಗಳು ಸೆಪರೇಟ್ ಆಗಿದೆ. ಬಟ್ ವಾಟ್ ಈಸ್ ದ ಕಾಮನ್ ಕ್ಯಾರೆಕ್ಟರ್ ದೇ ಆರ್ ಶೇರಿಂಗ್ ಬಿಟ್ವೀನ್ ದೆಮ್? ಯಾವ್ದಿರ್ಬೋದು? ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್ ಇಲ್ಲ. ನೆಕ್ಸ್ಟ್, pharynx without gill slits, pharynx with gill slits, ventral tubular nerve cord. The right answer is they have pharynx with gill slits. Okay, so example ತೆಗೆದುಕೊಳ್ಳಬಹುದು. You can hemichordate ಅಂತ ಬಂದಾಗ
Belanoglasses or sacoglasses. Belanoglasses and sacoglasses. Okay. ಸೊ ಅದೇ ಯುರೋಕಾಲಿಟಾಗೆ ಬಂದಾಗ ಅಲ್ಲಿ ಡಾಲಿಯಾಲಮ್ ಆಗ್ಬೋದು ಅಥವಾ ಸ್ಯಾಲ್ಪಾ, ಹರ್ಡ್ಮೇನಿಯಾ, ಅಸಿಡಿಯಾ, ಯು ಕ್ಯಾನ್ ರಿಮೆಂಬರ್. ಓಕೆ, ನೆಕ್ಸ್ಟ್ ಒನ್. ಟೀನಾಯ್ಡ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್ ಇನ್. ಟೀನಾಯ್ಡ್ ಸ್ಕೇಲ್ಸ್ಗಳು ಎಲ್ಲಿರುತ್ತೆ ಅಂತ. ಓಕೆ, ಐ ಥಾಟ್ ಟು ಗಿವ್ 2 or 3 questions to you. And the last question, it is for you. ನಿಮಗೋಸ್ಕರ ಈ ಲಾಸ್ಟ್ ಕ್ವಶನ್ ಇದೆ. And try to comment the right answer. ಟೀನಾಯ್ಡ್ ಸ್ಕೇಲ್ಸ್ ಎಲ್ಲಿರುತ್ತೆ? ಈಗ ಸ್ಕೇಲ್ಸ್ ಅಂದ್ರೆ ಏನು? Whether they are the scales, feathers or hair. So they are commonly called exoskeleton. Exoskeleton, they are present in different organisms. Epidermal outgrowths, skin outgrowths anta heltivi. So their functions are quite different in different organisms. Ivaga ಟೀನಾಯ್ಡ್ ಸ್ಕೇಲ್ಸ್, ಪ್ಲಾಕಾಯ್ಡ್ ಸ್ಕೇಲ್ಸ್ ಮತ್ತೆ ಸೈಕ್ಲಾಯ್ಡ್ ಸ್ಕೇಲ್ಸ್ ಅಂತ ಕೇಳಿರ್ತೀರಾ. ಅದು ಎಲ್ಲಿ ಬರುತ್ತೆ ಅಂತ ಆಪ್ಷನ್ ಗೆ ಎಕ್ಸೋಸಿಟಸ್, ಕ್ಯಾಶೋಡಾನ್, ಟ್ರೈಗಾನ್ ಮತ್ತೆ ಪೆಟ್ರೋಮೈಸಾನ್ ಯಾವುದು ಅಂತ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಟೈಪ್ ಮಾಡಿ. ಓಕೆ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ಹೋಪ್ ದಿಸ್ ಸೆಷನ್ ವಾಸ್ ವೆರಿ ಯೂಸ್ಫುಲ್ ಟು ಯು. ಎಲ್ಲ ಕ್ವಶನ್ಸ್ಗಳನ್ನ, ಎಲ್ಲ ಥರ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನ ಬೇರೆ ಚಾಪ್ಟರ್ಗಳದ್ದು ಅನಲೈಸ್ ಮಾಡ್ತೀವಿ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಾಟ್. ಓಕೆ, ಆ್ಯಂಡ್ ದಿಸ್ ಈಸ್ ಟುಡೇಸ್ ಟಾಪಿಕ್. ಇನ್ ದ ನೆಕ್ಸ್ಟ್ ಸೆಷನ್ we are going to discuss about one more lecture. Analyze ಮಾಡೋಣ. ಮತ್ತೆ ಈ ಚಾಪ್ಟರ್ ಇಂದ 2 to 3 ಮಾರ್ಕ್ಸ್ ಅಥವಾ ಕ್ವಶನ್ಗಳು ಬರೋ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡಿ. ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ ಎವ್ರಿವನ್.